ನಮಸ್ತೆ ಸ್ನೇಹಿತರೆ. ರೀಸೆಂಟಾಗಿ ನಾನೊಂದು ಇ-ಕಾಮರ್ಸ್ ವೆಬ್ಸೈಟ್ ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡಿದೆ. ಫಸ್ಟ್ ಟೈಮ್ ನಾನು ಒಂದು ಇ-ಕಾಮರ್ಸ್ ವೆಬ್ಸೈಟ್ ಮಾಡಿದ್ದು. ಇದಕ್ಕಿಂತ ಮುಂಚೆ ನಾನು ಬರೀ ಸಿಂಪಲ್ ಲ್ಯಾಂಡಿಂಗ್ ಪೇಜ್ ವೆಬ್ಸೈಟ್ಸು ಈ ಥರದ್ದು ಮಾಡಿದ್ದೆ. ಇ-ಕಾಮರ್ಸ್ ಮಾಡಿರಲಿಲ್ಲ. ಸೊ ಈ ವಿಡಿಯೋನಲ್ಲಿ ನಾನು ಈ ಇ-ಕಾಮರ್ಸ್ ವೆಬ್ಸೈಟ್ದು ಕಂಪ್ಲೀಟ್ ಬ್ರೇಕ್ ಡೌನ್ ತೋರಿಸ್ತಿದ್ದೀನಿ. ಕ್ಲೈಂಟ್ ರೀಚ್ ಔಟ್ ಆದ್ರಲ್ಲ, ಸೊ ಆವಾಗಲಿಂದ ಎಂಡ್ವರೆಗೂ ಯಾವ ರೀತಿ ಕಾನ್ವರ್ಸೇಷನ್ಸ್ ಆಯಿತು, ಹೇಗೆ ಸ್ಟೇಜ್ ವೈಸು ನಾನು ಅದನ್ನು ಪ್ರಿಪ್ರೇಷನ್ ಮಾಡಿದೆ, ಏನೇನು ನಡೀತು, ಸೊ ಇದೆಲ್ಲ ಡೀಟೇಲ್ಸು ನಿಮ್ಮ ಜೊತೆ ಹಂಚ್ಕೋತಾ ಇದ್ದೀನಿ. ಬನ್ನಿ ನೋಡೋಣ. ಮೊದಲಿಗೆ ಅವ್ರ ವೆಬ್ಸೈಟ್ನ ತೋರಿಸ್ತೀನಿ ನಿಮಗೆ. ಸೊ ಅವ್ರ ವೆಬ್ಸೈಟ್ ಬಂದು priyaartwork.com ಅಂತ ಹೇಳಿ. ಸೊ ಇದು ನಾನು ಮಾಡಿರೋ ವೆಬ್ಸೈಟು. ಸೊ ಅವರು ಹ್ಯಾಂಡ್ಮೇಡ್ ಬೀಡ್ ವರ್ಕ್ಸ್ ಮಾಡ್ತಾರೆ. ಬೀಡ್ ವರ್ಕ್ಸ್ ಅಂದರೆ ನಿಮಗೆ ಗೊತ್ತಿರ್ಬೋದು, ಈ ಕ್ರಿಸ್ಟಲ್ ಬೀಡ್ಸ್ ಇರುತ್ತಲ್ಲ, ಅಥವಾ ಪ್ಲಾಸ್ಟಿಕ್ ಬೀಡ್ಸು, ಇದೆಲ್ಲ ಪೋಣಿಸ್ಬಿಟ್ಟು ಒಂದು ಫಿಗರ್ಸ್ ಇರ್ಬೋದು ಅಥವಾ ಏನಾದರೂ ಒಂದು ಆರ್ಟ್ ವರ್ಕ್ನ ಮಾಡ್ತಾರೆ. ಅದನ್ನು ಅವರು ಸೆಲ್ ಮಾಡಬೇಕಂತ ಈ ವೆಬ್ಸೈಟ್ನ ಮಾಡಿಸಿದ್ದು. ಸೊ ಇದು ಹೋಮ್ ಪೇಜು, ಅಂದರೆ ಲ್ಯಾಂಡಿಂಗ್ ಪೇಜ್ ಅಂತ ಹೇಳ್ತಾರಲ್ಲ ಅದು. ಸೊ ಇಲ್ಲಿ ಕ್ಯಾಟಗರೀಸು, ನೆಕ್ಸ್ಟು ಇಲ್ಲಿ ಒಂದು ಫೀಚರ್ ಸೆಕ್ಷನ್ ಒಂದಿದೆ. ಇಲ್ಲಿ 1 ಅಥವಾ 2 ಪ್ರಾಡಕ್ಟ್ಸ್ ಹಾಕ್ಬೋದು. ಈಗ ಸದ್ಯಕ್ಕೆ ಬರೀ 1 ಹಾಕಿದ್ದೀನಿ. ಮತ್ತು ಇದು ಅವ್ರದ್ದು ಪ್ರಾಡಕ್ಟ್ಸ್ ಏನೇನಿದೆ ಅನ್ನೋದು ಒಂದಷ್ಟು ಲಿಸ್ಟ್ ಬರುತ್ತೆ. ಈಗ ಸದ್ಯಕ್ಕೆ ಬರೀ 1 ಅಥವಾ 2 ಪ್ರಾಡಕ್ಟ್ ಇದೆ. ಕೆಲವೊಂದಷ್ಟು ಪೆಂಡಿಂಗ್ ವರ್ಕ್ಸ್ ಅವ್ರ ಕಡೆಯಿಂದ ಇದೆ. ಸೊ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ಸೊ ಇದು ವೆಬ್ಸೈಟು ನನ್ನ ಕಡೆಯಿಂದ ಎಲ್ಲ ರೆಡಿ ಇದೆ. ಅವ್ರ ಕಡೆಯಿಂದ ಒಂದಷ್ಟು ಪೆಂಡಿಂಗ್ ವರ್ಕ್ಸ್ ಇದೆ. ಅದು ಬಿಟ್ಟರೆ ವೆಬ್ಸೈಟು ಇವಾಗ ಲೈವ್ನಲ್ಲೇ ಇರೋದು. ಸೊ ಇದು ಅಬೌಟ್ ಪೇಜು. ಸೊ ಅಗೇನ್ ಇದು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಬೇಕಾದ್ರೆ ನೋಡ್ಬೋದು. ಸೊ ಇದು ಶಾಪು. ಸೊ ಅಗೇನ್ ನಾನು ಹೇಳಿರೋ ಥರ ಬರೀ 2 ಪ್ರಾಡಕ್ಟ್ ಇರೋದು ಸದ್ಯಕ್ಕೆ. ಸೊ ಇದೆಲ್ಲ ಫಿಲ್ಟರ್ಸು. ಆಮೇಲೆ ಕಾಂಟ್ಯಾಕ್ಟ್. ಅದಾದ್ಮೇಲೆ ಕಾರ್ಟ್ ಕೂಡ ಇದೆ. ಸೊ ನಾವಿಲ್ಲಿ ಯಾವುದಾದ್ರೂ ಪ್ರಾಡಕ್ಟ್ನ ಸೆಲೆಕ್ಟ್ ಮಾಡಿ ಆ್ಯಡ್ ಅಂತ ಕೊಟ್ಟರೆ ಕಾರ್ಟಲ್ಲಿ ತೋರಿಸುತ್ತೆ. ಇಲ್ಲಿಂದ ಪರ್ಚೇಸ್ ಮಾಡ್ಬೋದು. ಸೊ ಅಗೇನ್ ಇದು ರೆಸ್ಪಾನ್ಸಿವ್ ಕೂಡ ಇದೆ, ನೀವು ಬೇಕಾದ್ರೆ ಚೆಕ್ ಮಾಡ್ಬೋದು. ಫೋನಿಂದ ಕೂಡ ಚೆಕ್ ಮಾಡ್ಬೋದು ಅಥವಾ ಬೇರೆ ಡಿವೈಸಸ್ಸಿಂದ ಕೂಡ ಚೆಕ್ ಮಾಡ್ಬೋದು. ಸೊ ಇದಿಷ್ಟು ಬಂದು ಈ ಒಂದು ಪರ್ಟಿಕ್ಯುಲರ್ ವೆಬ್ಸೈಟು. ಈಗ ನಾನು ಬ್ರೇಕ್ ಡೌನ್ ಮಾಡ್ತೀನಿ, ಅಂದರೆ ಹೇಗೆ ಶುರು ಆಯಿತು ಪ್ರಾಜೆಕ್ಟು, ಆಮೇಲೆ ಯಾವ ರೀತಿ ನಾನು ಇದನ್ನು ತೊಗೊಂಡು ಹೋದೆ ಅಂತ ಹೇಳಿಬಿಟ್ಟು. ಸೊ ಸ್ಟಾರ್ಟಿಂಗ್ ಸ್ಟೆಪ್ಪಿಂದ ಎಂಡಿಂಗ್ವರೆಗೂ ಯಾವ ರೀತಿ ನಾನು ಈ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಿದೆ ಅನ್ನೋದನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಯಾಕಂದರೆ ಸಾಕಷ್ಟು ಜನ ಹೇಗೆ ಶುರು ಮಾಡಬೇಕು ಅಥವಾ ಕ್ಲೈಂಟ್ನ ಹೇಗೆ ರೀಚ್ ಔಟ್ ಆಗಬೇಕು, ಅಥವಾ ಯಾವುದೋ ಒಬ್ಬರು ಕ್ಲೈಂಟ್ ಬಂದರೆ ಹೊಸದಾಗಿ ನಾವು ಫಸ್ಟ್ ಪ್ರಾಜೆಕ್ಟ್ ಮಾಡ್ತಿರ್ತೀವಲ್ಲ, ಯಾವ ರೀತಿ ತೊಗೊಂಡು ಹೋಗಬೇಕು, ಈ ಥರದ್ದೆಲ್ಲ ಡೌಟ್ಸ್ ಇರುತ್ತೆ. ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಇದನ್ನು ಮಾಡ್ತಿರೋದು. ಸೊ ಇಲ್ಲಿ ನೀವೇನು ನೋಡ್ತಿದ್ದೀರಾ, ಇದು ಬಂದು ಈ ವೆಬ್ಸೈಟ್ ಪ್ರಾಜೆಕ್ಟ್ ಸ್ಟಾರ್ಟಿಂದ ಎಂಡ್ವರೆಗೂ ಏನೇನು ಮಾಡಿದ್ದೀನಿ ಅದೆಲ್ಲ ನಾನು ಬರೆದಿಟ್ಕೊಂಡಿದ್ದೀನಿ. ಸೊ ಇದು ನಾನು ಯೂಶ್ವಲಿ ಸ್ಟಿಕ್ಕಿ ನೋಟ್ಸ್ ಯೂಸ್ ಮಾಡ್ತೀನಿ. ಇದೇ ಯೂಸ್ ಮಾಡಬೇಕಂತೇನಿಲ್ಲ, ನನಗೆ ಇದು ಕಂಫರ್ಟೇಬಲು, ಅದಕ್ಕೋಸ್ಕರ ನಾನು ಇದನ್ನು ಯೂಸ್ ಮಾಡ್ತೀನಿ. ಇದು ಐ ಥಿಂಕ್ ಆಲ್ಮೋಸ್ಟ್ ಎಲ್ಲರ ಸಿಸ್ಟಮಲ್ಲಿ ಇರುತ್ತೆ. ಇಲ್ಲ ಅಂದರೂ ಐ ಥಿಂಕ್ ಮೈಕ್ರೋಸಾಫ್ಟ್ ಸ್ಟೋರಲ್ಲಿ ಫ್ರೀಯಾಗಿರುತ್ತೆ ಅನಿಸುತ್ತೆ, ನೀವು ಅಲ್ಲಿಂದ ಡೌನ್ಲೋಡ್ ಮಾಡ್ಬೋದು. ತುಂಬ ಹ್ಯಾಂಡಿ ಟೂಲ್ ಇದು. ಏನಾದರೂ ನೀವು ಪಾಯಿಂಟ್ಸ್ನ ನೋಟ್ ಡೌನ್ ಮಾಡಬೇಕು, ಈ ಥರದ್ದೆಲ್ಲ ಮಾಡಬೇಕಂದ್ರೆ ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಇಲ್ಲ ಅಫ್ಕೋರ್ಸ್ ನೀವು ಪೆನ್ನು ಪೇಪರು ಇದನ್ನು ಕೂಡ ಯೂಸ್ ಮಾಡ್ಬೋದು, ನೋಟ್ ಪ್ಯಾಡು, ಏನು ಬೇಕಾದ್ರೂ ನಿಮಗೆ ಯಾವ್ದು ಕಂಫರ್ಟೇಬಲ್ ಅದನ್ನು ಯೂಸ್ ಮಾಡ್ಬೋದು. ಫಸ್ಟು ಈ ಪ್ರಾಜೆಕ್ಟು ಯಾಕೆ ಒಪ್ಕೊಂಡೆ, ಆಮೇಲೆ ಯಾವ ರೀತಿ ಬಂತು ಅದನ್ನು ನಾನು ಹೇಳ್ತೀನಿ ನಿಮಗೆ. ಸೊ ನಾನು ಇವಾಗವರೆಗೂ ಮುಂಚೆ ಹೇಳಿದ ಥರ ಬರೀ ಲ್ಯಾಂಡಿಂಗ್ ಪೇಜಸ್ ಆ ಥರ ವೆಬ್ಸೈಟ್ ಮಾಡಿದ್ದೆ. ಆಮೇಲೆ ನನ್ನ ಸ್ಟೈಲ್ ಬಂದು ಸಿಂಪಲ್ಲು ಮಿನಿಮಲ್ ಸ್ಟೈಲು. ಸೊ ಆ ಥರದ್ದು ಪ್ರಾಜೆಕ್ಟ್ಸ್ನ ಮಾತ್ರ ಮಾಡಿದ್ದೆ ನಾನು. ಇ-ಕಾಮರ್ಸು ಯಾವತ್ತೂ ಮಾಡಿರಲಿಲ್ಲ. ಸೊ ಒಂದು ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಹೇಳಿಬಿಟ್ಟು ಈ ಪ್ರಾಜೆಕ್ಟ್ನ ಒಪ್ಕೊಂಡೆ. ಜೊತೆಗೆ ಅಷ್ಟೊಂದು ಕಾಂಪ್ಲಿಕೇಶನ್ಸ್ ಥರ ಇರಲಿಲ್ಲ ರಿಕ್ವೈರ್ಮೆಂಟ್ ನೋಡಿದಾಗ, ಹಾಗಾಗಿ ಈ ಪ್ರಾಜೆಕ್ಟ್ನ ಒಪ್ಕೊಂಡೆ ನಾನು. ಇನ್ನೊಂದು ಬಂದು ಈ ಪ್ರಾಜೆಕ್ಟ್ ಹೇಗೆ ಬಂತು. ಸೊ ಈ ಕ್ಲೈಂಟ್ ಯಾರಿದ್ದಾರೆ, ಇವರು ಬಂದು 1 ಅಥವಾ 2 ವರ್ಷದ ಹಿಂದೆ ಯೂಟ್ಯೂಬ್ನಲ್ಲಿ ರೀಚ್ ಔಟ್ ಆಗಿದ್ರು. ನನ್ನ ಹತ್ರ ಈ ಕೋಲಮ್ ಆ್ಯನಿಮೇಷನ್ ಅಂತ ಒಂದು ವೀಡಿಯೋ ಹಾಕಿದೆ, ಅಂದರೆ ಈ ರಂಗೋಲಿ ಆ್ಯನಿಮೇಷನ್ ಮಾಡ್ತಾರಲ್ಲ ಅದು ವೀಡಿಯೋ ಹಾಕಿದೆ. ಅದನ್ನು ತಿಳ್ಕೊಳಕ್ಕಂತ ಹೇಳಿಬಿಟ್ಟು ಯೂಟ್ಯೂಬಲ್ಲಿ ಕಾಮೆಂಟ್ಸಲ್ಲಿ ಮೆಸೇಜ್ ಮಾಡಿದರು. ಅಲ್ಲಿಂದ ಆ ಚಾಟು ವಾಟ್ಸಪ್ಗೆ ಹೋಯಿತು. ವಾಟ್ಸಪ್ಪಿಂದ ನನ್ನ ಹತ್ರ
ಆನ್ಲೈನ್ ಕ್ಲಾಸಸ್ ತೊಗೊಂಡು ಅವರು ಯಾವ ರೀತಿ ಆ್ಯನಿಮೇಷನ್ ಮಾಡಬೇಕು ಅಂತೆಲ್ಲ ಕಲ್ತ್ಕೊಂಡ್ರು. ಸೊ ಕಲಿಯೋ ಟೈಮ್ನಲ್ಲೇ ಅವರು ಹೇಳಿದರು, ಈ ಥರದ್ದೆಲ್ಲ ನಾನು ಬೀಡ್ ವರ್ಕ್ಸ್ ಎಲ್ಲ ಮಾಡ್ತೀನಿ, ಅದನ್ನು ನೆಕ್ಸ್ಟು ಸೆಲ್ ಮಾಡಬೇಕಂತೆಲ್ಲ ಇದ್ದೀನಿ ಅಂತ ಹೇಳಿಬಿಟ್ಟು. ನಾನು ಆ ಟೈಮಲ್ಲಿ ಹೇಳಿದೆ, ನಾನು ಇದು ವೆಬ್ಸೈಟ್ ಎಲ್ಲ ಕೂಡ ಮಾಡ್ತೀನಿ ಅಂತ ಹೇಳಿದ್ದೆ. ಆವಾಗ ಅವರು ನನಗೆ ಹೇಳಿದರು, ಓಕೆ ನಾನು ಮೋಸ್ಟ್ಲಿ ನಿಮಗೆ ನೆಕ್ಸ್ಟ್ ಇಯರು ಆ ಥರ ಯಾವಾಗಲಾದರೂ ಕಾಂಟ್ಯಾಕ್ಟ್ ಮಾಡ್ತೀನಿ, ನನಗೂ ವೆಬ್ಸೈಟ್ ಬೇಕಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಈಗ ಲಾಸ್ಟ್ ಇಯರು ಐ ಥಿಂಕ್ ಸೆಪ್ಟೆಂಬರ್ ಮಂತ್ನಲ್ಲೇನೋ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರು, ಈ ರೀತಿ ವೆಬ್ಸೈಟ್ ಬೇಕು, ತುಂಬ ಜಾಸ್ತಿ ಏನು ಬೇಡ, ನನಗೆ ಸಿಂಪಲ್ ಆಗಿರೋ ಒಂದು ವೆಬ್ಸೈಟ್ ಬೇಕು, ಒಂದು ಪ್ಲ್ಯಾಟ್ಫಾರ್ಮ್ ಬೇಕು, ಅಲ್ಲಿ ಶಾಪಿಂಗ್ ಕಾರ್ಟ್ ಇರಬೇಕು, ಮತ್ತು ಕಸ್ಟಮರ್ದು ಅಡ್ರೆಸ್ಸು ಡೀಟೇಲ್ಸ್ ಬೇಕು, ಯಾಕಂದರೆ ಶಿಪ್ಪಿಂಗ್ ಮಾಡಬೇಕು ಪ್ರಾಡಕ್ಟು, ಆಮೇಲೆ ಒಂದು ಪೇಮೆಂಟ್ ಆಪ್ಷನ್ ಒಂದಿರಬೇಕು. ಸೊ ಈ ಒಂದಷ್ಟು ವಿಷಯನ ಅವ್ರು ಹೇಳಿದರು. ಅಂದರೆ ಶಾಪಿಂಗ್ ಕಾರ್ಟ್ ಬೇಕು, ಕಸ್ಟಮರ್ ಡೀಟೇಲ್ಸ್ ಬೇಕು, ಪೇಮೆಂಟ್ ಆಪ್ಷನ್ಸ್ ಇರಬೇಕು, ಜೊತೆಗೆ ಅವ್ರ ಪ್ರಾಡಕ್ಟ್ಸ್ನ ಶೋಕೇಸ್ ಮಾಡೋಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್, ಇದಿಷ್ಟು ಬೇಕು ಅಂತ ಹೇಳಿದರು. ಸೊ ಇದು ನನಗೆ ಬಂದಿರುವಂಥ ಕ್ಲೈಂಟ್ ಕಡೆಯಿಂದ ರಿಕ್ವೈರ್ಮೆಂಟು. ಸೊ ಹಾಗೆ ನನಗೆ ತುಂಬ ಕಷ್ಟ ಮಾಡಿ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ. ಮೇನ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಸ್ಯಾಟಿಸ್ಫೈ ಮಾಡಿದ್ರೆ ಸಾಕಾಗುತ್ತೆ. ಅದು ಇರೋದು ರಿಯಲ್ ವರ್ಲ್ಡ್ನಲ್ಲಿ ಇರುವಂಥ ರಿಕ್ವೈರ್ಮೆಂಟ್ ಅಷ್ಟೇ ಇರೋದು. ಫಸ್ಟ್ ಸ್ಟೆಪ್ ಏನಿದೆ, ಇ ಕಾಮರ್ಸ್ ವೆಬ್ಸೈಟು. ಸೊ ಅವ್ರದ್ದು ರಿಕ್ವೈರ್ಮೆಂಟ್ ಕೇಳಿದ್ಮೇಲೆ ಇದು ನಾನು ಪಿಚ್ ಮಾಡಿರೋದು ಅವ್ರಿಗೆ. ಪಿಚ್ ಅಂದರೆ ರಿಸರ್ಚ್ ಎಲ್ಲ ಮಾಡಿ ನನ್ನ ಕಡೆಯಿಂದ ಒಂದು ಪ್ರಪೋಸಲ್ ಥರ ಕೊಟ್ಟೆ. ಇ ಕಾಮರ್ಸ್ ವೆಬ್ಸೈಟ್ ಮಾಡೋಕ್ಕೆ ನಾವು ಶಾಪಿಫೈನಲ್ಲಿ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಕೋಡಿಂಗು ಈ ಥರದ್ರಲ್ಲೆಲ್ಲ ಮಾಡ್ಬೋದು, ಇಲ್ಲ ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸ್ ಯೂಸ್ ಮಾಡ್ಬೋದು. ನನಗೆ ಕೋಡಿಂಗ್ ಮಾಡಿ ವೆಬ್ಸೈಟ್ ಮಾಡೋಕ್ಕೆ ಬರಲ್ಲ. ಸೊ ಹಾಗಾಗಿ ನಾನು ವೆಬ್ಫ್ಲೋ ಅನ್ನೋ ಪ್ಲ್ಯಾಟ್ಫಾರ್ಮಲ್ಲಿ ನಾನು ವೆಬ್ಸೈಟ್ಸ್ ಎಲ್ಲ ಮಾಡೋದು, ತುಂಬ ಈಸಿಯಾಗಿ ಮಾಡ್ಬೋದು, ಆ್ಯಂಡ್ ನನಗೆ ಯೂಸರ್ ಫ್ರೆಂಡ್ಲಿ ತುಂಬ ಅದು. ಇನ್ನೊಂದು ಶಾಪಿಫೈ ಇದೆ. ಶಾಪಿಫೈ ಎಲ್ಲರೂ ಕೇಳಿರ್ಬೋದು, ಬಟ್ ಶಾಪಿಫೈ ಏನಂತ ಹೇಳಿದ್ರೆ ನನಗೆ ಅದರದ್ದು ಯೂಸರ್ ಇಂಟರ್ಫೇಸ್ ಅಷ್ಟು ಇಷ್ಟ ಆಗಿಲ್ಲ. ಜೊತೆಗೆ ನಾಳೆ ದಿನ ಕಸ್ಟಮೈಸೇಷನ್ಸ್ ಏನಾದರೂ ಮಾಡಬೇಕಂತ ಹೇಳಿದ್ರೆ ಶಾಪಿಫೈನಲ್ಲಿ ನನಗೆ ಕಷ್ಟ ಆಗುತ್ತೆ. ಆ್ಯಂಡ್ ಇನ್ನೊಂದು ಕ್ಲೈಂಟ್ನ ಕೂಡ ಮೈಂಡಲ್ಲಿ ಇಟ್ಕೊಂಡಿರಬೇಕು. ಸೊ ಇವ್ರ ಕ್ಲೈಂಟ್ ಬಂದು ಸ್ವಲ್ಪ ಓಲ್ಡ್ ಸ್ಕೂಲ್ ಥರ, ಅವ್ರಿಗೆ ಈಸಿಯಾಗಿ ಥಿಂಗ್ಸ್ ಅರ್ಥ ಆಗಲ್ಲ. ಸೊ ಹಾಗಾಗಿ ವೆಬ್ಫ್ಲೋ ಇಂಟರ್ಫೇಸ್ ಏನಿದೆ ಅದು ತುಂಬ ಈಸಿ ಇದೆ. ಇದೆಲ್ಲ ಮೈಂಡಲ್ಲಿ ಇಟ್ಕೊಂಡು ನಾನು ಅವ್ರಿಗೆ ವೆಬ್ಫ್ಲೋನ ಆಪ್ಟ್ ಮಾಡಿ ಅಂತ ಹೇಳಿದೆ, ಬಟ್ ಅದಕ್ಕೆ ಪ್ರಾಪರ್ ರೀಸನ್ಸ್ ಕೂಡ ನಾನು ಕೊಟ್ಟಿದ್ದೀನಿ. ಸೊ ಇಲ್ಲಿ ನಾನು ಅವ್ರಿಗೆ ಹೇಳಿದೆ, ಶಾಪಿಫೈ ಮತ್ತು ವೆಬ್ಫ್ಲೋ ಎರಡರಲ್ಲೂ ಮಾಡ್ಬೋದು. ಇದು ಶಾಪಿಫೈನಲ್ಲಿ ಯಾವ ರೀತಿ ಎಕ್ಸ್ಪೆನ್ಸಸ್ ಬೀಳುತ್ತೆ, ಏನು ಬೆನಿಫಿಟ್ಸು ಅಂತ ಮೆನ್ಷನ್ ಮಾಡಿದ್ದೀನಿ. ಜೊತೆಗೆ ವೆಬ್ಫ್ಲೋನಲ್ಲಿ ಏನು ಬೆನಿಫಿಟ್ಸು, ಯಾವ ರೀತಿ ಎಕ್ಸ್ಪೆನ್ಸ್ ಬೀಳುತ್ತೆ, ಎರಡು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಹಾಗೆ ನಿಮಗೆ ಬೇಕಂದರೆ ನಾನು ಇದೆಲ್ಲ ಡೀಟೇಲಾಗಿ ಶೇರ್ ಮಾಡ್ತೀನಿ. ಬಟ್ ಇಲ್ಲಿ ನಾನು ಸುಮ್ಮನೆ ನಿಮಗೆ ಬ್ರೀಫಾಗಿ ಹೇಳಬೇಕಂದ್ರೆ ಇಲ್ಲೇನು ಬರ್ದಿದ್ದೀನಿ ಅಂತ. ಅವ್ರ ರಿಕ್ವೈರ್ಮೆಂಟ್ ಕೇಳಿದ್ಮೇಲೆ ನಾನು ಹೇಳಿದೆ, ನಾವೊಂದು ಟೆಂಪ್ಲೇಟ್ ಯೂಸ್ ಮಾಡಿ ವರ್ಕ್ ಮಾಡ್ಬೋದು. ಸೊ ಟೆಂಪ್ಲೇಟಲ್ಲಿ ಮೈನರ್ ಬರೀ ಟೆಕ್ಸ್ಟು, ಇಮೇಜಸ್ಸು ಈ ಥರ ಮಾತ್ರ ನಾವು ಚೇಂಜಸ್ ಮಾಡಿ ಹಾಕ್ಬೋದು. ಡಿಸೈನ್ ಥರದ್ದು ಯಾವುದು ಚೇಂಜಸ್ ಬರಲ್ಲ ಅದರಲ್ಲಿ ಅಷ್ಟೊಂದು. ಆಮೇಲೆ ನಿಮ್ಮ ರಿಕ್ವೈರ್ಮೆಂಟ್ ತುಂಬ ಮಿನಿಮಲ್ ಇರೋದ್ರಿಂದ ನಾವು ಟೆಂಪ್ಲೇಟ್ ಯೂಸ್ ಮಾಡಿದ್ರೆ ಸಾಕಾಗುತ್ತೆ. ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಎಲ್ಲ ಅವಾಯ್ಡ್ ಆಗುತ್ತೆ. ಶಾಪಿಫೈನಲ್ಲಿ ನಿಮಗೆ ಸ್ಟಾರ್ಟಿಂಗಲ್ಲಿ ಐ ಥಿಂಕ್ $1 ಆ ಥರ ಏನೋ ಬೀಳುತ್ತೆ. ಅದಾದಮೇಲೆ ನೀವು $20 ಒಂದು ವರ್ಷಕ್ಕೆ ಆ ಥರ ಏನೋ ಪೇ ಮಾಡಬೇಕು, ಈ ಥರದ್ದೆಲ್ಲ ಹೇಳಿದೆ ನಾನು. ವೆಬ್ಫ್ಲೋ ಯೂಸ್ ಮಾಡಿದ್ರೆ ನಿಮಗೆ $29 to $50 ಬೀಳುತ್ತೆ. ನೀವು ಯಾವ ರೀತಿ ಪೇಮೆಂಟ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಓವರಾಲ್ ಆಗಿ ನಿಮ್ಮ ವೆಬ್ಸೈಟ್ಗೆ ಒಂದು $50 ನೀವು ಎವ್ರಿ ಮಂತ್ ನಿಮ್ಗೆ ಎಕ್ಸ್ಪೆನ್ಸ್ ಬೀಳುತ್ತೆ ಅಂತ ನಾನು ಮೆನ್ಷನ್ ಎಲ್ಲ ಮಾಡಿ ಹೇಳಿದೆ ನಾನು. ಆ್ಯಂಡ್ ಇನ್ನೊಂದೇನೆಂದರೆ ವೆಬ್ಫ್ಲೋ ಯೂಸ್ ಮಾಡಿದಾಗ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ ಅಂತೆಲ್ಲ, ಇದೆಲ್ಲ ಒಂದಷ್ಟು ವಿಷಯಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಸೊ ಓವರಾಲ್ ಆಗಿ ಈ ಪ್ರಾಜೆಕ್ಟ್ಗೆ ಒಂದು 40,000 ಆಗುತ್ತೆ ಅಂತ ನಾನು ಹೇಳಿದೆ ನಾನು. ಬರೀ ಟೆಂಪ್ಲೇಟ್ ಯೂಸ್ ಮಾಡಿಕೊಡೋದ್ರಿಂದ 40,000 ಆಗುತ್ತೆ ಅಂತ ಹೇಳಿದೆ ನಾನು. ಸೊ ಅವ್ರಿಗೆ $450. ಸೊ ಇವರು US ಬೇಸ್ಡ್ ಕ್ಲೈಂಟು. ಆ್ಯಂಡ್ ಅದರಲ್ಲಿ ನಾನು ಏನೇನು ಮಾಡ್ತೀನಿ ಅಂತ ಎಲ್ಲ ಕೂಡ ಮೆನ್ಷನ್ ಮಾಡಿದೆ. ಸೊ ವೆಬ್ಸೈಟ್ನ ನಿಮ್ಮ ಸೆಟಪ್ ಮಾಡಿಕೊಡ್ತೀನಿ, ಏನಾದರೂ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಇದ್ದರೆ ಅದೆಲ್ಲ ಮಾಡಿಕೊಡ್ತೀನಿ. ಆಮೇಲೆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಎಲ್ಲ ಕೊಡ್ತೀನಿ. ಅಂದರೆ ಇವಾಗ ಅವರು ಹೇಗೆ ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಬೇಕು ಇದೆಲ್ಲ ಗೊತ್ತಿರಲ್ಲ, ಸೊ ಅದೆಲ್ಲ ಡಾಕ್ಯುಮೆಂಟೇಷನ್ ಮಾಡಿಕೊಡ್ತೀನಿ ನಿಮಗೆ. ಆಮೇಲೆ ಯಾವುದೇ ಟೈಮಲ್ಲಿ ನಿಮ್ಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾನು ಅವೈಲೇಬಲ್ ಇರ್ತೀನಿ. ಸೊ ಈ ಥರ ಒಂದಷ್ಟು ವಿಷಯಗಳನ್ನೆಲ್ಲ ಅವ್ರಿಗೆ ನಾನು ಹೇಳಿದೆ. ಸೊ ಇದೆಲ್ಲ ನಾನು ಬರೆದು ಅವ್ರ ಜೊತೆ ಶೇರ್ ಮಾಡಿದೆ. ಅದಾದಮೇಲೆ ಅವರು ಕೂಡ ಅವರು ಮನೆಯವರು ಅವ್ರ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಆಮೇಲೆ ಯಾವ ಟೆಂಪ್ಲೇಟ್ ಯೂಸ್ ಮಾಡ್ತೀನಿ ಅಂತ ಕೂಡ ನಾನು ಶೇರ್ ಮಾಡಿದೆ. ಸೊ ದ್ಯಾಟ್ ಅವ್ರಿಗೊಂದು ಐಡಿಯಾ ಬರುತ್ತೆ, ಓಕೆ ನನ್ನ ವೆಬ್ಸೈಟ್ ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದೇ ಟೆಂಪ್ಲೇಟ್ನ ನಾವು ಯೂಸ್ ಮಾಡಿರೋದು. ಸೊ ಇದೆಲ್ಲ ಅವರು ನೋಡಿ
ಒಪ್ಕೊಂಡ್ರು. ಸರಿ ಓಕೆ ನನಗಾಗತ್ತೆ ಈ ಬಜೆಟು ಮತ್ತು ಇದೆಲ್ಲ ಓಕೆ ಇದೆ ಅಂತ ಹೇಳ್ಬಿಟ್ಟು ಒಪ್ಕೊಂಡ್ರು. ಯಾವಾಗಲಿಂದ ಸ್ಟಾರ್ಟ್ ಮಾಡೋಣ ಅಂತೆಲ್ಲ ಕೇಳಿದ್ರು. ನಾನು ಹೇಳಿದೆ ಒಂದು ಅಟ್ಲೀಸ್ಟ್ 1 ಮಂತ್ ಬಫರ್ ಟೈಮ್ ಇದ್ದರೆ ಚೆನ್ನಾಗಿರುತ್ತೆ. ನಾವು ಇದು ಪ್ರಾಡಕ್ಟ್ಸು ಎಲ್ಲ ಹಾಕಿ ಟೆಸ್ಟಿಂಗ್ ಇದೆಲ್ಲ ಮಾಡಬೇಕಾಗತ್ತಲ್ಲ ಅಂತ ಹೇಳ್ಬಿಟ್ಟು. ಸೊ ಓಕೆ ಆಯಿತು. ಐ ಥಿಂಕ್ ನವಂಬರ್ ಅಥವಾ ಡಿಸೆಂಬರ್ ನಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಇದು ಫಸ್ಟ್ ಸ್ಟೆಪ್. ಕ್ಲೈಂಟ್ಗೆ ನಾನು ಈ ರೀತಿ ಪ್ರಪೋಸಲ್ ಕಳಿಸಿದೆ, ಅವ್ರು ಒಪ್ಕೊಂಡ್ರು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಇವಾಗ. ಸೊ ಡಿಸೆಂಬರಲ್ಲಿ ವೆಬ್ಸೈಟ್ ಕೆಲಸ ಸ್ಟಾರ್ಟ್ ಆಗಬೇಕಿತ್ತು. ಸೊ ಸ್ಟಾರ್ಟ್ ಆಗೋ ಮುಂಚೆ ನನಗೊಂದಷ್ಟು ಐಡಿಯಾ ಬೇಕಿತ್ತು. ಯಾಕಂದರೆ ಇವಾಗ ವೆಬ್ಸೈಟಲ್ಲಿ ಏನೇನು ಬೇಕು, ಯಾವ್ಯಾವ ಪೇಜಸ್ ಬೇಕು, ಆಮೇಲೆ ಅವ್ರದ್ದು ಬ್ಯಾಕ್ ಸ್ಟೋರಿ ಇದೆಲ್ಲ ಬೇಕಾಗಿತ್ತು ನನಗೆ. ಯಾಕಂದರೆ ಅಬೌಟ್ ಸೆಕ್ಷನ್ ಹಾಕುವಾಗ ಇದು ಒಂಥರ ಪರ್ಸ್ನಲ್ ವೆಬ್ಸೈಟ್ ಥರ ಆಗುತ್ತೆ. ಸೊ ಹ್ಯಾಂಡ್ ಮೇಡ್ ಡಿಸೈನ್ಸ್ ಇದೆಲ್ಲ ಮಾಡ್ತಿರೋದ್ರಿಂದ ಅವರು ಪರ್ಸ್ನಲ್ ಟಚ್ ಹಾಕಿದ್ರೆ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ವೆಬ್ಸೈಟು, ಆಮೇಲೆ ಪ್ರಾಡಕ್ಟ್ಸ್ ಎಲ್ಲ ಸೆಲ್ ಮಾಡೋಕ್ಕೆ. ಸೊ ಅದಕ್ಕೋಸ್ಕರ ನಾನು ಫಸ್ಟು ನನಗೆ ಹೋಮ್ವರ್ಕ್ ಥರ ಏನೇನು ಮಾಡಬೇಕು ಅನ್ನೋದನ್ನು ಎಲ್ಲ ಲಿಸ್ಟ್ ಮಾಡಿಕೊಂಡೆ. ಸೊ ಇಲ್ಲಿ ನೋಡ್ಬೋದು ನೀವು ಕಾಮರ್ಸ್ ವೆಬ್ಸೈಟ್ ಅಂತ ಹಾಕ್ಕೊಂಡಿದ್ದೀನಿ. ಸೊ ಒಂದು ವೆಬ್ಸೈಟ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದೆಲ್ಲ ನಾನು ಲಿಸ್ಟ್ ಮಾಡಿಕೊಂಡೆ. ಸೊ ಅವ್ರ ಹತ್ರ ಲೋಗೋ ಕೂಡ ಇರಲಿಲ್ಲ. ಸೊ ಇದೆಲ್ಲ ಏನೇನು ಬೇಕು ಕಂಪ್ಲೀಟ್ ಲಿಸ್ಟ್ ಮಾಡಿದೆ. ಸೊ ಬ್ರ್ಯಾಂಡ್ ಹೆಸರು, ಸೊ ಅವ್ರ ವೆಬ್ಸೈಟ್ಗೆ ಒಂದು ಹೆಸರು ಬೇಕಲ್ವಾ, ಅದು ಬ್ರ್ಯಾಂಡ್ ಹೆಸರು ಬೇಕು. ಆಮೇಲೆ ಡೊಮೈನ್ ಪರ್ಚೇಸ್ ಮಾಡಬೇಕು, ವೆಬ್ಫ್ಲೋದು ಹೋಸ್ಟಿಂಗ್ ಪ್ಲ್ಯಾನು, ಆಮೇಲೆ ವೆಬ್ಸೈಟ್ ಸೆಟಪ್ ಮಾಡಬೇಕು, ಪ್ರಾಡಕ್ಟ್ ಲಿಸ್ಟು, ಜಿಮೇಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಆಮೇಲೆ ಇಮೇಜಸ್ ಬೇಕು, ಅಬೌಟ್ ಸೆಕ್ಷನ್, ಕಾಂಟ್ಯಾಕ್ಟ್ ಪೇಜು ಇದೆಲ್ಲ ಬೇಕು. ಇದು ಜನರಲ್ ವೆಬ್ಸೈಟ್ಗೆ ಏನೇನು ಬೇಕು ಆ ಥರದ್ದೆಲ್ಲ ಲಿಸ್ಟ್ ಮಾಡಿದೆ. ನೆಕ್ಸ್ಟು ಕಸ್ಟಮರ್ಸಿಂದ ಇವ್ರು ಏನೇನು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಬೇಕಂತಿದ್ದಾರೆ. ಸೊ ಇದನ್ನೆಲ್ಲ ನಾನು ಬರೆದಿಟ್ಕೊಂಡೆ. ಇದಾದಮೇಲೆ ವೆಬ್ಸೈಟಲ್ಲಿ ಏನೇನು ಮಾಡಬೇಕು ಅನ್ನೋದು, ಲೋಗೋ ಒಂದು ಡಿಸೈನ್ ಮಾಡಬೇಕು, ಒಂದು ಡ್ರೈವ್ ಫೋಲ್ಡರ್ ಬೇಕು ಅವ್ರ ಕಡೆಯಿಂದ ಇಮೇಜಸ್ ಅಪ್ಲೋಡ್ ಮಾಡೋಕ್ಕೆ. ಹಾಗೆಯೇ ವೆಬ್ಸೈಟ್ಗೆ ಟೆಕ್ಸ್ಟ್ ಬರಿತೀವಲ್ಲ ಅದರದ್ದು ಕಾಪಿ ಕೂಡ ನಾವು ಮಾಡಬೇಕಾಗತ್ತೆ. ನೆಕ್ಸ್ಟು ಕ್ಲೈಂಟ್ಗೆ ಏನೇನು ಕೇಳಬೇಕು ಅಂತ ಹೇಳಿಬಿಟ್ಟು, ಸೊ ಪ್ರಾಡಕ್ಟ್ ಇಮೇಜಸ್ಸು, ನೇಮ್ಸು, ಕ್ಯಾಟಗರೀಸು ಇದೆಲ್ಲ ಕ್ಲೈಂಟ್ ಕಡೆಯಿಂದ ಬರಬೇಕಾಗಿರೋಂಥ ಇನ್ಫಾರ್ಮೇಷನ್. ಇದಾದಮೇಲೆ ಕ್ಲೈಂಟ್ಗೆ ಏನೇನು ಕೇಳಬೇಕು ನಾನು, ಅಂದರೆ ಇವಾಗ ಈ ವೆಬ್ಸೈಟ್ ಮಾಡಬೇಕಂದ್ರೆ ನನಗೆ ಕ್ಲೈಂಟ್ ಕಡೆಯಿಂದ ಏನೇನು ಆನ್ಸರ್ಸ್ ಬೇಕು, ಯಾವ್ಯಾವ ಪ್ರಶ್ನೆಗೆ ಆನ್ಸರ್ಸ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಇದು ಜನರಲ್ಲಾಗಿ ಬರುವಂಥ ಕ್ವಶನ್ಸ್, ಮೈಂಡಿಗೆ ಏನೇನು ಹೊಳಿಯುತ್ತೆ ಅದೆಲ್ಲ ನಾನು ಬರೆದಿಟ್ಟಿದ್ದೀನಿ. ಅಂದರೆ ಕಸ್ಟಮರ್ಗೂ ಅರ್ಥ ಆಗಬೇಕು, ಅಂದರೆ ಅವ್ರ ಮೈಂಡಲ್ಲೂ ಇರ್ಬೋದು ಈ ಥರದ ಕ್ವಶನ್ಸ್. ಸೊ ಅದನ್ನೆಲ್ಲ ನಾನು ಲಿಸ್ಟ್ ಮಾಡಿದ್ದೀನಿ. ಒಂದಷ್ಟು ಕ್ವಶನ್ಸ್ ಯಾವ್ದಾವ್ದು ಅಂತ ಹೇಳಿದ್ರೆ, ಬೀಡ್ ವರ್ಕಿಗೆ ಯಾಕೆ ಬಂದರು ಇವರು, ಅಂದರೆ ಏನು ಮೋಟಿವೇಟ್ ಆಯಿತು ಅವ್ರಿಗೆ ಬೀಡ್ ವರ್ಕಿಗೆ ಬರೋಕ್ಕೆ, ಆಮೇಲೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ, ಆಮೇಲೆ ಎಷ್ಟು ಇವಾಗ ಯಾವುದಾದ್ರು ಒಂದು ಪ್ರಾಜೆಕ್ಟ್ ನೀವು ಮಾಡಬೇಕಂದ್ರೆ ಬೀಡ್ ವರ್ಕ್ ಮಾಡಬೇಕಂದ್ರೆ ಎಷ್ಟೊತ್ತು ತೊಗೊಳುತ್ತೆ, ಆಮೇಲೆ ಯಾಕೆ ನಿಮ್ಮ ಹತ್ರ ಬಂದು ಬೀಡ್ ವರ್ಕ್ ತೊಗೋಬೇಕು, ಏನು ಯೂನಿಕ್ ಆಗಿದೆ ನಿಮ್ಮ ಕ್ರಾಫ್ಟಲ್ಲಿ, ಯಾಕಂದರೆ ಸಾಕಷ್ಟು ಜನ ಸೆಲ್ ಮಾಡೋರು ಇರ್ತಾರೆ, ನಿಮ್ಮ ಹತ್ರ ಯಾಕೆ ಬಂದು ತೊಗೋಬೇಕು. ಸೊ ಇದಕ್ಕೆ ನಾವು USP ಅಂತ ಹೇಳ್ತೀವಿ, ಯೂನಿಕ್ ಸೆಲ್ಲಿಂಗ್ ಪಾಯಿಂಟ್ ಅಂತ. ಆಮೇಲೆ ನೀವೇನಾದರೂ ಕಸ್ಟಮ್ ಬೀಡ್ ವರ್ಕ್ಸ್ ಮಾಡ್ತೀರಾ, ಬೈ ಚಾನ್ಸ್ ಮಾಡಿದ್ರೆ ಎಷ್ಟು ದಿನ ತೊಗೋತೀರಾ. ಸೊ ಈ ಥರ ಒಂದಷ್ಟು ವಿಷಯಗಳನ್ನೆಲ್ಲ ನಾನು ಕೇಳಿದೆ. ಇದ್ರ ಜೊತೆಗೆ ಅಫ್ಕೋರ್ಸ್ ಈ ಕ್ರಾಫ್ಟ್ನ ನೀವು ಬೇರೆಯವ್ರಿಗೂ ಹೇಳ್ಕೊಡ್ತೀರಾ ಅಂತೆಲ್ಲ ಕೇಳಿದೆ. ಸೊ ಈ ಥರ ಒಂದಷ್ಟು ಪ್ರಶ್ನೆಗಳನ್ನೆಲ್ಲ ನಾನು ಬರೆದಿಟ್ಕೊಂಡೆ. ಇದಾದಮೇಲೆ ಇನ್ನೂ ಒಂದಷ್ಟು ರೆಫರೆನ್ಸ್ ಕೂಡ ನಾನು ತೆಗೆದಿಟ್ಕೊಂಡೆ ಅವ್ರಿಗೆ ಕಳ್ಸೋಕ್ಕೆ. ಸೊ ಔಟ್ಪುಟ್ ವೆಬ್ಸೈಟು ಅಬೌಟ್ ಸೆಕ್ಷನ್ ಯಾವ ರೀತಿ ಬರಿಬೋದು ಅನ್ನೋದೆಲ್ಲ. ಸೊ ಇದು ನನ್ನ ಪ್ರಿಪ್ರೇಷನ್, ನೆಕ್ಸ್ಟ್ ಪ್ರಿಪ್ರೇಷನ್, ಕ್ಲೈಂಟಿಗೆ ಏನೇನು ಕೇಳಬೇಕಂತ ಹೇಳ್ಬಿಟ್ಟು. ಇದಾದಮೇಲೆ ಒಂದು ಮೀಟಿಂಗ್ ಆಯಿತು. ಅಗೇನ್ ಮೀಟಿಂಗ್ ಎಲ್ಲ ನಾವು ಗೂಗಲ್ ಮೀಟಲ್ಲಿ ಮಾಡಿದ್ವಿ. ಸೊ ಅದಕ್ಕೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟರು ಅವರು. ಸೊ ಅದೆಲ್ಲ ಬರೆದಿಟ್ಕೊಂಡೆ ನಾನು. ಸೊ ಇದು ಥರ್ಡ್ ಸ್ಟೆಪ್ಪು. ಸೊ ಇವಾಗ ನನ್ನ ಹತ್ರ ಕ್ಲೈಂಟ್ ಕಡೆಯಿಂದ ಇನ್ಫಾರ್ಮೇಷನ್ ಇದೆ, ಏನೇನು ಪೇಜಸ್ ಬರಿಬೇಕು, ಆಮೇಲೆ ಯಾವ ರೀತಿ ವೆಬ್ಸೈಟ್ ಬರಬೇಕು, ಈ ಥರದ್ದೆಲ್ಲ ಕ್ಲಾರಿಟಿ ಇದೆ. ಈಗ ನಾನು ವೆಬ್ಸೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿವರೆಗೂ ನಾನು ವೆಬ್ಸೈಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ನೀವು ಯಾವುದೇ ಪ್ರಾಜೆಕ್ಟು, ಯಾವುದೇ ಡೊಮೈನಲ್ಲಿರಲಿ, ಇದಿಷ್ಟು ಕ್ಲಾರಿಟಿ ನಿಮಗೆ ಕ್ಲೈಂಟ್ ಕಡೆಯಿಂದ ಸಿಗೋವರೆಗೂ ನೀವು ಪ್ರಾಜೆಕ್ಟ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬಾರ್ದು, ಅಂದರೆ ವರ್ಕ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬಾರ್ದು. ಕಂಪ್ಲೀಟ್ ಕ್ಲಾರಿಟಿ ಇಟ್ಕೊಂಡೆ ನೀವು ವರ್ಕ್ನ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಕು. ಸೊ ಇದಿಷ್ಟು ಆದಮೇಲೆ ನಾನು ಈ ರೀತಿ ಪೆಂಡಿಂಗ್ ವರ್ಕ್ಸ್ ಮತ್ತು ಫಿನಿಶ್ ವರ್ಕ್ಸ್ ಅಂತ ಹೇಳ್ಬಿಟ್ಟು ಬರೆದಿಟ್ಕೋತೀನಿ. ಅಂದರೆ ಏನೇನು ಮಾಡಬೇಕು ವೆಬ್ಸೈಟಲ್ಲಿ ಅಂತ ಹೇಳ್ಬಿಟ್ಟು ಎಲ್ಲ ಲಿಸ್ಟ್ ಮಾಡ್ತೀನಿ. ಸೊ ಇವಾಗ ನಮಗೆ ಈ ಕಾಮರ್ಸ್ ವೆಬ್ಸೈಟಲ್ಲಿ ಎಷ್ಟು ಪೇಜಸ್ ಇದೆ ಅಂತ ಫಸ್ಟು ಲಿಸ್ಟ್ ಮಾಡ್ತೀನಿ. ಸೊ ಹಾಗೆ ನಾನು ಇಲ್ಲಿ ಟೆಂಪ್ಲೇಟ್ ಯೂಸ್ ಮಾಡ್ತಿರೋದ್ರಿಂದ ಅವ್ರು ಆಲ್ರೆಡಿ ಒಂದು 3-4 ಪೇಜ್ ಕೊಟ್ಟಿದ್ರು. ಸೊ ಅಷ್ಟೇ ಸಾಕಾಗುತ್ತೆ ಅಂತ ಹೇಳ್ಬಿಟ್ಟು ಆ ಪೇಜಸ್ನ ನಾನು ಬರೆದಿಟ್ಕೊಂಡೆ. ಅದರಲ್ಲಿ ಏನೇನು ಮಾಡಬೇಕು ಅನ್ನೋದನ್ನೆಲ್ಲ ಲಿಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಫಸ್ಟ್ ಒಂದು ಹೋಮ್ ಪೇಜು, ನೆಕ್ಸ್ಟು ಅಬೌಟ್ ಪೇಜು, ಶಾಪ್ ಪೇಜು, ಪ್ರಾಡಕ್ಟ್ ಪೇಜು, ಕಾಂಟ್ಯಾಕ್ಟ್ ಪೇಜು, ಕಾರ್ಟ್, ಚೆಕ್ಔಟ್ ಪೇಜ್, ಆಮೇಲೆ ಅದರ್. ಸೊ ಇದಿಷ್ಟು
ಕ್ಯಾಟಗರೀಸ್ ಥರ ನಾನು ಸಪ್ರೇಷನ್ ಮಾಡ್ಕೊಂಡಿದ್ದೀನಿ. ಈ ಪ್ರತಿಯೊಂದು ಪೇಜ್ನಲ್ಲೂ ಏನೇನು ಬೇಕಾಗುತ್ತೆ, ಏನೇನು ಮಾಡಬೇಕು ಅನ್ನೋದನ್ನು ಬರೆದಿಟ್ಕೊಂಡೆ. ಸೊ ಹೋಮ್ ಪೇಜಲ್ಲಿ ಮೇಯ್ನಾಗಿ ಬಂದು ಹೀರೋ ಸೆಕ್ಷನು. ಸೊ ಟೆಂಪ್ಲೇಟ್ನಲ್ಲಿ ಅವರು PNG ಇಮೇಜ್ ಯೂಸ್ ಮಾಡಿದರು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಸೊ ಅದು ಇನ್ನೂ ಪೆಂಡಿಂಗ್ ಇದೆ, ಯಾಕಂದರೆ ಇವ್ರ ಹತ್ರ ಪ್ರಾಡಕ್ಟ್ ಇಮೇಜಸ್ ಏನು ಹಿಡಿದಿದ್ದಾರೆ ಅದೆಲ್ಲ ಅಷ್ಟು ಚೆನ್ನಾಗಿಲ್ಲ. ಸೊ ಅವ್ರಿಗೆ ಹೇಳ್ತಿದ್ದೆ ನಾನು, ಈ ರೀತಿ ಅವರು ಪ್ರಾಡಕ್ಟ್ ಇಮೇಜ್ ಹಾಕಿದ್ದಾರೆ, ಸೊ ನನ್ನ ಮೈಂಡಲ್ಲಿ ಈ ಥರ ಒಂದಷ್ಟು ಐಡಿಯಾಸ್ ಇದೆ, ಅದನ್ನು ಟ್ರೈ ಮಾಡಬೇಕು ಅಂತ ಹೇಳ್ಬಿಟ್ಟು ಅದೊಂದು ಸ್ವಲ್ಪ ಪೆಂಡಿಂಗಲ್ಲಿದೆ. ಇದಾದಮೇಲೆ ಕ್ಯಾಟಗರಿ ಸೆಕ್ಷನಲ್ಲಿ ಒಂದಷ್ಟು ಚೇಂಜಸ್ ಮಾಡಬೇಕಿತ್ತು ಟೆಂಪ್ಲೇಟಲ್ಲಿ, ಸೊ ಅದೆಲ್ಲ ಬರೆದಿಟ್ಕೊಂಡಿದ್ದೀನಿ. ಆಮೇಲೆ ಫೀಚರ್ ಸೆಕ್ಷನ್ನು ಇದು ಸ್ವಲ್ಪ ಸರಿಗೆ ಸೆಟಪ್ ಆಗಿರಲಿಲ್ಲ, ಸೊ ಅದನ್ನು ಮತ್ತೆ ಒಂದಷ್ಟು ಚೇಂಜಸ್ ಮಾಡಿ ಚೆನ್ನಾಗಿ ಸೆಟ್ ಮಾಡಿದೆ. ಆಮೇಲೆ ಕಾಲ್ ಟು ಆ್ಯಕ್ಷನ್ ಸೆಕ್ಷನ್ನು ಅದರಲ್ಲಿ ಇರೋದನ್ನು ರಿಮೂವ್ ಮಾಡಿ ಸ್ವಲ್ಪ ಆಲ್ಟ್ರೇಷನ್ ಮಾಡಿದ್ದೀನಿ. ಆಮೇಲೆ ಕಾಪಿ ಚೆಕ್ ಮಾಡೋದು, ಕಾಪಿ ಅಂದರೆ ಟೆಕ್ಸ್ಟು. ಸೊ ಈ ರೀತಿ ಪ್ರತಿ ಪೇಜ್ನಲ್ಲೂ ಏನೇನು ಮಾಡಬೇಕು ಅದೆಲ್ಲ ನಾನು ಲಿಸ್ಟ್ ಮಾಡಿ ಇಟ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು ಸಾಕಷ್ಟು ಡೀಟೇಲ್ಸ್ ಎಲ್ಲ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಇದಾದಮೇಲೆ ಅದರ್ ಅಂತ ಬರೆದಿದ್ದೀನಿ, ಅಂದರೆ ಇದು ಬಿಟ್ಟು ನಾರ್ಮಲ್ ಪೇಜಸ್ ಏನಿದೆ ಅದು ಬಿಟ್ಟು ಬೇರೆ ಏನಾದರೂ ಆ್ಯಡ್ ಮಾಡೋದಿರುತ್ತಾ ಅಥವಾ ಏನಾದರೂ ಮಿಸ್ ಮಾಡಿದ್ದೀವ ಅದೆಲ್ಲ ಕೂಡ ಬರೆದಿಟ್ಟಿದ್ದೀನಿ. ಸೊ ಇಲ್ಲಿ FAQ ಸೆಕ್ಷನ್ನು, ಟ್ಯಾಕ್ಸಸ್ ಬಗ್ಗೆ, ಶಿಪ್ಪಿಂಗು, ಬೇಸಿಕ್ SEO, ರೆಸ್ಪಾನ್ಸಿವ್ನೆಸ್ಸು, ಶಿಪ್ಪಿಂಗ್ ಆ್ಯಂಡ್ ರೀಫಂಡ್ಸು, ಫೆವಿಕಾನು, ಡೊಮೈನ್ ಕನೆಕ್ಟ್ ಮಾಡೋದು. ಸೊ ಇದ್ರ ಎಲ್ಲ ಮಿಸ್ಲೇನಿಯಸ್ ಥರ. ಸೊ ಇದ್ರ ಬಗ್ಗೆ ಎಲ್ಲ ನಾನು ಕ್ಲೈಂಟ್ ಜೊತೆ ಮಾತಾಡಿ ಇದು ಬೇಕಾ ಅದು ಬೇಡವಾ ಈ ಥರದ್ದೆಲ್ಲ ಡಿಸ್ಕಷನ್ಸ್ ಮಾಡಿ ಎಲ್ಲ ಕಂಪ್ಲೀಟ್ ಮಾಡಿರೋದು. ಇದಾದಮೇಲೆ ಈ ವಿಸಿಟಿಂಗ್ ಕಾರ್ಡ್ ಇದೆಲ್ಲ ಬಂದು ಎಕ್ಸ್ಟ್ರಾ ಅವ್ರಿಗೆ ನಾನು ಬೋನಸ್ ಥರ ಮಾಡಿಕೊಟ್ಟಿರೋದು. ಸೊ ಇದು ಅವ್ರ ಕಡೆಯಿಂದ ರಿಕ್ವೈರ್ಮೆಂಟ್ ಬಂತು, ನೀವು ಬಿಸ್ನೆಸ್ ಕಾರ್ಡ್ ಒಂದು ಮಾಡ್ಕೊಡೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು. ಸೊ ಅದನ್ನು ಕೂಡ ಒಂದು ಡಿಸೈನ್ ಮಾಡಿಕೊಟ್ಟೆ. ಸೊ ಇದೆಲ್ಲ ನಿಮಗೆ ನಿಮ್ಮ ಸರ್ವಿಸಸ್ ಇದಕ್ಕೆ ಆ್ಯಡ್ ಆನ್ ಆಗುತ್ತೆ. ಸೊ ಇದಕ್ಕೆ ನಾನು ಎಕ್ಸ್ಟ್ರಾ ಚಾರ್ಜ್ ಮಾಡೋಕ್ಕೆ ಹೋಗಿಲ್ಲ. ಕೆಲವೊಬ್ಬರು ಚಾರ್ಜ್ ಮಾಡ್ತಾರೆ, ಬಟ್ ನಾನು ಮಾಡೋಕ್ಕೆ ಹೋಗಿಲ್ಲ. ಯಾಕಂದರೆ ಇದು ಸಣ್ಣ ಪುಟ್ಟ ಕೆಲಸ ಇದು. ಆ್ಯಂಡ್ ಅಗೇನ್ ಬಿಸ್ನೆಸ್ ಕಾರ್ಡು ತುಂಬ ಮಿನಿಮಲ್ ಡಿಸೈನ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಿದ್ದು. ಸೊ ನಾನು ನನ್ನ ಬಿಸ್ನೆಸ್ ಕಾರ್ಡ್ನ ಮಾಡ್ಕೊಂಡಿದ್ನಲ್ಲ, ಅದರದ್ದು ಒಂದಷ್ಟು ಸ್ಯಾಂಪಲ್ಸ್ ತೋರಿಸಿದೆ. ಅವರು ಇಷ್ಟಿದ್ರೂ ಸಾಕಾಗತ್ತೆ ಅಂತ ಹೇಳಿದರು. ಸೊ ಹಾಗಾಗಿ ಇದನ್ನು ಬೋನಸ್ ಥರ ನಾನು ಮಾಡಿಕೊಟ್ಟೆ. ಇದೆಲ್ಲ ಸಣ್ಣ ಪುಟ್ಟ ವಿಷಯಗಳೇನಿರುತ್ತೆ ಅದು ನಿಮ್ಮ ಕ್ಲೈಂಟ್ ಟ್ರಸ್ಟು ಇನ್ನೂ ಜಾಸ್ತಿ ಬಿಲ್ಡ್ ಮಾಡಿಸುತ್ತೆ, ಜೊತೆಗೆ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಮೇಂಟೈನ್ ಆಗುತ್ತೆ. ಸೊ ಈ ಥರ ಸಣ್ಣ ಪುಟ್ಟ ಕೆಲಸಕ್ಕೆಲ್ಲ ನೀವು ಪ್ರತಿಯೊಂದಕ್ಕೂ ಚಾರ್ಜ್ ಮಾಡಿಕೊಂಡು ಇದು ಮಾಡ್ತಾಯಿದ್ರೆ ಅಟ್ಲೀಸ್ಟ್ ಅದು ನನಗೆ ಅಷ್ಟು ಸರಿ ಅನಿಸಲ್ಲ. ಸೊ ಮಾಡಬಾರ್ದಂತೇನಿಲ್ಲ, ಬಟ್ ನಾನು ಮಾಡಲ್ಲ, ಆ ರೀತಿ ಹೇಳ್ಬೋದು. ಸೊ ಇದು ಬಂದು ನೆಕ್ಸ್ಟ್ ಸ್ಟೆಪ್. ಸೊ ಇಲ್ಲಿ ಏನೇನು ಪೆಂಡಿಂಗ್ ವರ್ಕ್ಸ್ ಇದೆ ಅದೆಲ್ಲ ಲಿಸ್ಟ್ ಮಾಡ್ಕೋತೀನಿ. ಇದಾದಮೇಲೆ ನೆಕ್ಸ್ಟು ಒಂದು ಅಪ್ಡೇಟ್ ಕ್ಲೈಂಟಿಗೆ ಕೊಡಬೇಕಾಗುತ್ತಲ್ಲ. ಸೊ ಆವಾಗ ನಾನು ಏನೇನು ಕೆಲಸನ ಮುಗಿಸಿದ್ದೀನಿ, ಏನೇನು ಪೆಂಡಿಂಗ್ ಇದೆ ಅಂತ ಹೇಳಿಬಿಟ್ಟು ಅವ್ರಿಗೆ ಲಿಸ್ಟ್ ಮಾಡಿ ಕಳಿಸ್ತೀನಿ. ಸೊ ನೆಕ್ಸ್ಟ್ ಮೀಟಿಂಗಲ್ಲಿ ನಾವು ಏನೇನು ಕಂಪ್ಲೀಟ್ ಆಗಿದೆ ಅನ್ನೋದನ್ನೆಲ್ಲ ಲಿಸ್ಟ್ ಮಾಡಿದೆ. ಆಲ್ಮೋಸ್ಟ್ ವೆಬ್ಸೈಟ್ ಎಲ್ಲ ಸೆಟಪ್ ಆಗಿತ್ತು, ಯಾಕಂದರೆ ಟೆಂಪ್ಲೇಟ್ ವರ್ಕ್ ಅಲ್ವಾ, ಎಲ್ಲ ಆ್ಯನಿಮೇಷನ್ಸು ಆಮೇಲೆ ರೆಸ್ಪಾನ್ಸಿವ್ನೆಸ್ಸು ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ನಾವು ಬರೀ ಈ ಒಂದಷ್ಟು ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮಾಡಬೇಕು. ಸೊ ಇದೆಲ್ಲ ಮುಗಿಸಿದೆ. ಪೆಂಡಿಂಗ್ ವರ್ಕ್ಸ್ ಬಂದು ಬರೀ SEO, ಕಾರ್ಟು, ಈ ಥರದ್ದು ಒಂದಷ್ಟು ವಿಷಯಗಳು ಪೆಂಡಿಂಗ್ ಇತ್ತು. ಅಗೇನ್ ಕಾರ್ಟು ಇದೆಲ್ಲ ನಾನು ಮಾಡಿರಲಿಲ್ಲ ಮುಂಚೆ. ಸೊ ಇದು ಟ್ರಯಲ್ ಆ್ಯಂಡ್ ಎರರ್ ಥರ ನನಗೆ. ಸೊ ಯೂಟ್ಯೂಬ್ ಟ್ಯುಟೋರಿಯಲ್ ನೋಡಿ ಒಂದಷ್ಟು ವಿಷಯಗಳನ್ನೆಲ್ಲ ನೋಡಿ ಎಲ್ಲ ಟ್ರೈ ಮಾಡಿ ಮಾಡಿಕೊಟ್ಟೆ ನಾನು. ಅಗೇನ್ ಇಲ್ಲಿ ನೋಡ್ಬೋದು ರೆಸ್ಪಾನ್ಸಿವ್ನೆಸ್ ಪ್ರತಿ ಪೇಜ್ದು ಕೂಡ ಡೀಟೇಲ್ ಆಗಿ ಚೆಕ್ ಮಾಡ್ತೀನಿ ನಾನು. ಸೊ ಇದೆಲ್ಲ ಲಿಸ್ಟ್ ಮಾಡ್ಕೋತೀನಿ. ಇದೆಲ್ಲ ಸಣ್ಣ ಪುಟ್ಟ ವಿಷಯ ಇರ್ಬೋದು, ಬಟ್ ಆದ್ರೂ ನಾನು ಈ ರೀತಿ ಲಿಸ್ಟ್ ಮಾಡಿ ಬರೆದಿಟ್ಕೋತೀನಿ. ಯಾಕಂದರೆ ಎಲ್ಲೋ ಒಂದು ಕಡೆ ಯಾವುದೋ ಒಂದು ಮಿಸ್ ಆಗ್ಬೋದು, ಅದು ಕ್ಲೈಂಟ್ ಕಡೆಯಿಂದ ಫೀಡ್ಬ್ಯಾಕ್ ಬರೋ ಮುಂಚೆ ನಾವೇ ಎಲ್ಲ ನೋಡಿ ಕರೆಕ್ಟಾಗಿ ಮಾಡಿ ಅವ್ರಿಗೆ ಕೊಡಬೇಕು ಅನ್ನೋ ಉದ್ದೇಶ ನಂದು. ಅಗೇನ್ ಇದಾದಮೇಲೆ ಮಾರ್ಕೆಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾಗೆ ಏನೇನು ಮಾಡ್ಬೋದು ಅಂತ ಕೂಡ ನಾನು ಐಡಿಯಾಸ್ ಕೊಟ್ಟೆ. ಸೊ ಅಗೇನ್ ಇದೆಲ್ಲ ಬೋನಸ್ ಥರ. ಸೊ ಸಣ್ಣ ಪುಟ್ಟ ವಿಷಯ, ಬಟ್ ತುಂಬ ಮ್ಯಾಟ್ರ್ ಆಗುತ್ತೆ. ಇದಾದಮೇಲೆ ಅಗೇನ್ ಅವ್ರಿಗೆ ಡ್ರೈವ್ ಲಿಂಕ್ ಎಲ್ಲ ನಾನು ಮಾಡಿಕೊಟ್ಟೆ, ನೀವು ಎಲ್ಲಿ ಇಮೇಜಸ್ನ ಅಪ್ಲೋಡ್ ಮಾಡಬೇಕು ಅಂತೆಲ್ಲ ಹೇಳಿಬಿಟ್ಟು. ಅಗೇನ್ ಅವ್ರಿಗೆ ಗೂಗಲ್ ಡ್ರೈವ್ ಯೂಸ್ ಮಾಡೋಕ್ಕೆ ಕೂಡ ಬರ್ತಿರ್ಲಿಲ್ಲ. ಸೊ ಅದೆಲ್ಲ ನಾನು ತೋರಿಸ್ಕೊಟ್ಟೆ ಯಾವ ರೀತಿ ಮಾಡೋದು ಏನಂತ ಹೇಳಿಬಿಟ್ಟು. ಸೊ ಇದಾದಮೇಲೆ ಇನ್ನೊಂದು ಮೀಟಿಂಗ್ ಆಯಿತು. ಇನ್ನೊಂದು ಮೀಟಿಂಗಲ್ಲಿ ಇನ್ನು ಏನೇನು ವರ್ಕ್ಸ್ ಮುಗಿಸಿದೆ ಅದೆಲ್ಲ ಕೂಡ ಲಿಸ್ಟ್ ಮಾಡಿದೆ. ಸೊ ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಬೋಲ್ಡ್ ಟೆಕ್ಸ್ಟ್ನಲ್ಲಿ ಒಂದಷ್ಟು ಬರೆದಿದ್ದೀನಿ, ಇನ್ನೊಂದು ಚಿಕ್ಕ ಟೆಕ್ಸ್ಟಲ್ಲಿ ಬರೆದಿದ್ದೀನಿ. ಇದು ಯಾಕಂತ ಹೇಳಿದರೆ ಇದು ಪ್ರಯಾರಿಟೀಸ್ ಥರ. ಸೊ ಯಾವ್ದು ಇಂಪಾರ್ಟೆಂಟ್ ಇಲ್ಲ ಆ ರೀತಿ ಇದನ್ನು ಹಾಕ್ಕೊಂಡಿರೋದು. ಇದು ಸೆಕೆಂಡ್ ಮೀಟಿಂಗಲ್ಲಿ ಆಲ್ಮೋಸ್ಟು ಒಂದು 70-80% ವೆಬ್ಸೈಟ್ ಕಂಪ್ಲೀಟ್ ಆಗಿತ್ತು. ಇದಾದಮೇಲೆ ಎಕ್ಸೆಲ್ ಶೀಟ್ ಒಂದು ಕ್ರಿಯೇಟ್ ಮಾಡಬೇಕಿತ್ತು. ಎಕ್ಸೆಲ್ ಶೀಟ್ ಯಾಕಂತ ಹೇಳಿದರೆ ಅವ್ರಿಗೆ ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡೋಕ್ಕೆ ಹೇಳಿದ್ದೆ,
ಜೊತೆಗೆ ಇಮೇಜಸ್ ಕೂಡ ಶೇರ್ ಮಾಡೋಕ್ಕೆ ಹೇಳಿದೆ. ಇಮೇಜಸ್ ನೋಡಿದ ಮೇಲೆ ಅಷ್ಟೊಂದು ಚೆನ್ನಾಗಿರಲಿಲ್ಲ ಯಾವುದು ಇಮೇಜಸ್ಸು. ಸೊ ಅದೆಲ್ಲ ಯೂಸ್ ಮಾಡಲಿಕ್ಕೆ ವರ್ತ್ ಥರ ಇರಲಿಲ್ಲ. ಹಾಗಾಗಿ ನಾನು ಅವ್ರಿಗೆ ಎವ್ರಿ ಡೇ ಅಟ್ಲೀಸ್ಟ್ ಒಂದು 5ರಿಂದ 6 ಇಮೇಜಸ್ ಹಿಡಿದ್ಬಿಟ್ಟು ಅಥವಾ 2 to 3 ಪ್ರಾಡಕ್ಟ್ಸ್ದು ಇಮೇಜಸ್ನ ಹಿಡಿದು ಡ್ರೈವಲ್ಲಿ ಅಪ್ಲೋಡ್ ಮಾಡಿ ಆಮೇಲೆ ಅದರ ಡೀಟೇಲ್ಸ್ ಎಲ್ಲ ಶೇರ್ ಮಾಡಿ ಅಂತ ಹೇಳಿದ್ದೆ. ಬಟ್ ಅವರು ತುಂಬ ಬ್ಯುಸಿ ಇರ್ತಾರೆ. ಸೊ ಹಾಗಾಗಿ ಆಗ್ತಾ ಇರಲಿಲ್ಲ. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ಏನು ಮಾಡ್ಬೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ನಾನು ಅವ್ರಿಗೆ ಒಂದು ಎಕ್ಸೆಲ್ ಶೀಟ್ನ ಕ್ರಿಯೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿದೆ. ಸೊ ದಟ್ ಅವ್ರಿಗೆ ಟೈಮ್ ಸಿಕ್ಕಿದಾಗ ಎಕ್ಸೆಲ್ ಶೀಟಲ್ಲಿ ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿದೆ, ನಾನೇ ಆ ಪ್ರಾಡಕ್ಟ್ ಇಮೇಜ್ನ ಅಪ್ಲೋಡ್ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಅದೊಂದು ಲಿಸ್ಟ್ ಮಾಡಿಕೊಂಡೆ. ಎಕ್ಸೆಲ್ ಶೀಟಲ್ಲಿ ಏನೇನು ಬರಬೇಕು, ಸೊ ಇದು ನಾವು ಬ್ಯಾಕ್ ಎಂಡಲ್ಲಿ ಯಾವ ರೀತಿ ಸೆಟ್ ಮಾಡಿರ್ತೀವಿ ಅದೇ ರೀತಿ ಫೀಲ್ಡ್ಸ್ನೆಲ್ಲ ಇಲ್ಲಿ ಎಕ್ಸೆಲ್ ಶೀಟಲ್ಲಿ ಬರೆದಿಟ್ಟೆ. ಅಂದರೆ ಅಟ್ಲೀಸ್ಟ್ ಮೇಜರಾಗಿ ಏನೇನು ಬೇಕು ನನಗೆ ಅವ್ರ ಕಡೆಯಿಂದ ಅಷ್ಟು ಡೀಟೇಲ್ಸ್ನ ಎಕ್ಸೆಲ್ ಶೀಟ್ನಲ್ಲಿ ನಾನು ಹಾಕಿಬಿಟ್ಟು ರೆಡಿ ಮಾಡಿದೆ. ಇದನ್ನು ಕೂಡ ನೆಕ್ಸ್ಟ್ ಇನ್ನೊಂದು ಮೀಟಿಂಗ್ ಆಯಿತು, ಅದರಲ್ಲಿ ಶೇರ್ ಮಾಡಿದೆ. ಮತ್ತು ಇನ್ನು ಏನೇನು ಕಂಪ್ಲೀಟ್ ಆಗಿದೆ ವರ್ಕ್ಸು ಅದೆಲ್ಲ ಕೂಡ ಇಲ್ಲಿ ಬರೆದಿದ್ದೀನಿ, ಪೆಂಡಿಂಗ್ ವರ್ಕು ಮತ್ತು ಫಿನಿಶ್ ವರ್ಕು. ಸೊ ಇದು 3rd ಮೀಟಿಂಗ್ ಅಷ್ಟರಲ್ಲಿ ನನ್ನ ಕಡೆಯಿಂದ ಆಲ್ಮೋಸ್ಟು ಎಲ್ಲ ಕೆಲಸನೂ ಕಂಪ್ಲೀಟ್ ಆಗಿತ್ತು, 90 to 95%. ಸೊ ಇದರಲ್ಲಿ UPI ಪೇಮೆಂಟ್ಸು ಇದೆಲ್ಲ ಕೂಡ ಒಂದಷ್ಟು ಕೇಳಿದ್ರು ಅವರು ಇಂಡಿಯನ್ ಆಡಿಯನ್ಸ್ಗೆ. ಬಟ್ ಅದು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಥರ ಇತ್ತು, ಆಗಿರಲಿಲ್ಲ. ಸೊ ಹಾಗೇನು ಅದ್ರ ಬಗ್ಗೆನೂ ಒಂದಷ್ಟು ಡಿಸ್ಕಷನ್ ಆಯಿತು. ಸೊ ಅದಾದಮೇಲೆ ನಾವು ಡಿಸೈಡ್ ಮಾಡಿದ್ವಿ, ಓಕೆ ಇಂಡಿಯನ್ ಆಡಿಯನ್ಸ್ಗೆ ನಾವು ಬೇರೆ ಥರ ಮಾರ್ಕೆಟಿಂಗ್ ಅಥವಾ ಬೇರೆ ರೀತಿ ನೋಡೋಣ ಅಂತ ಹೇಳಿಬಿಟ್ಟು. ಆ್ಯಂಡ್ ಈ 3rd ಮೀಟಿಂಗ್ ಆದಮೇಲೆ ಆಲ್ಮೋಸ್ಟ್ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿತ್ತು. ಇದಾದಮೇಲೆ ನಾನು ಅವ್ರಿಗೆ ಮಂತ್ಲಿ ಮೇಂಟೆನೆನ್ಸ್ ಸರ್ವಿಸ್ ಒಂದು ಪಿಚ್ ಮಾಡಿದೆ. ಈ ಮೇಂಟೆನೆನ್ಸ್ ಇದರಲ್ಲಿ ನಾನು ಅವ್ರಿಗೆ ಹೇಳಿದ್ದೇನೆಂದರೆ, ನಾನು ನಿಮಗೆ ಬೇಸಿಕ್ SEO ಮಾಡಿಕೊಡ್ತೀನಿ, ಅದ್ರ ಜೊತೆಗೆ ನಿಮ್ಮ ಪ್ರಾಡಕ್ಟ್ಸು ಏನಾದರೂ ಅಪ್ಲೋಡ್ ಮಾಡಬೇಕಂದ್ರೆ ಇದೆಲ್ಲ ನಾನೇ ಮಾಡಿಕೊಡ್ತೀನಿ, ಆಮೇಲೆ ಸಣ್ಣ ಪುಟ್ಟ ಚೇಂಜಸ್ಸು ಈ ಥರ ಏನಾದ್ರು ಬೇಕಂದರೆ ಇದೆಲ್ಲ ನಾನೇ ನೋಡ್ಕೋತೀನಿ ಅಂತ ಹೇಳ್ಬಿಟ್ಟು ಇರೋದನ್ನು ಸ್ಟ್ರೈಟ್ ಫಾರ್ವರ್ಡ್ ಥರ ಹೇಳಿದೆ. ಅಂದರೆ ವೆಬ್ಸೈಟ್ ಮಾಡಿದ್ಮೇಲೆ ಈ ಥರ ಸರ್ವಿಸ್ ಕೂಡ ಕೊಡ್ತಾರೆ ಒಂದಷ್ಟು ಜನ. ಸೊ ಇದರಲ್ಲಿ ನಾನು ಕೂಡ ಕೊಡ್ತಾ ಇದ್ದೀನಿ. ಆನ್ಲೈನಲ್ಲಿ ನೋಡಿದಾಗ $35 to $100 ಈ ಥರ ಪ್ರೈಸ್ ರೇಂಜ್ ಹೇಳಿದರು. ಸೊ ನಾವು ಬೇಕಾದ್ರೆ $50 ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳಿದ್ದೆ ನಾನು. ಬಟ್ ಅವ್ರಿಗೆ $50 ಬಂದು ಸ್ವಲ್ಪ ತುಂಬ ಕಾಸ್ಟ್ ಜಾಸ್ತಿ, $30 ಬೇಕಾದ್ರೆ ಮಾಡ್ಬೋದು ಅಂತ ಹೇಳಿದರು. ನಾನು 35 ಮಾಡೋಕ್ಕಾಗತ್ತೆ ಅಂತ ಆ ರೀತಿ ನೆಗೋಷಿಯೇಟ್ ಮಾಡಿದೆ. ನನಗೆ ತುಂಬ ನೆಗೋಷಿಯೇಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಆ್ಯಂಡ್ ಇನ್ನೊಂದು ಅವ್ರದ್ದು ಫೈನಾನ್ಷಿಯಲ್ ಕಂಡೀಷನ್ ಕೂಡ ನಾನು ಕನ್ಸಿಡರ್ ಎಲ್ಲ ಮಾಡಿ ಈ ರೀತಿ ನಾನು ಬಿಸ್ನೆಸ್ ಮಾಡೋದು. ಅದ್ರ ಬೇಸಿಸ್ ಮೇಲೆ ಅವರು $35ಗೆ ಒಪ್ಕೊಂಡ್ರು. ಮಂತ್ಲಿ ಮೇಂಟೆನೆನ್ಸಲ್ಲಿ ನಾನು ಅವ್ರಿಗೆ ಕೊಡೋ ಸರ್ವಿಸಸ್ ಏನಂತ ಹೇಳಿದರೆ, ಏನಾದರೂ ಪ್ರಾಡಕ್ಟ್ಸ್ ಅಪ್ಲೋಡ್ ಮಾಡಬೇಕಂದ್ರೆ ಇದೆಲ್ಲ ನಾನು ನೋಡ್ಕೋತೀನಿ, ಜೊತೆಗೆ ವೆಬ್ಸೈಟಲ್ಲಿ ಸಡನ್ನಾಗಿ ಏನಾದರೂ ಚೇಂಜಸ್ ಮಾಡಬೇಕು ಇದೆಲ್ಲ ನಾನು ನೋಡ್ಕೋತೀನಿ. ಹಾಗೆಯೇ ಆರ್ಡರ್ಸ್ ಕೂಡ ನಾನು ಟ್ರ್ಯಾಕ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಯಾವ್ದಾರು ಆರ್ಡರ್ ಬಂದರೆ ನಿಮಗೆ ಇಂಟಿಮಿಡೇಟ್ ಮಾಡ್ತೀನಿ. ಸೊ ಈ ಥರ ಒಂದಷ್ಟು ವಿಷಯಗಳೆಲ್ಲ ನಾನು ಹೇಳಿದೆ. ಸೊ ಅವ್ರು ಕೂಡ ಖುಷಿ ಆಯಿತು. ಆ್ಯಂಡ್ ಈ ಒಂದು ಪ್ರಪೋಸಲ್ ಕೂಡ ಅವ್ರು ಒಪ್ಕೊಂಡ್ರು. ನೆಕ್ಸ್ಟು ಫೈನಲ್ ಆಗಿ ಇನ್ನು ಏನಾದರೂ ಪೆಂಡಿಂಗ್ ಕೆಲಸ ಇದೆಯಾ ಅದೆಲ್ಲ ನೋಡಿದೆ ನಾನು. ಸೊ ಪೆಂಡಿಂಗ್ ಕೆಲಸ ಇದ್ದಿದ್ದು ಒಂದಷ್ಟು ಶಿಪ್ಪಿಂಗ್ ರಿಲೇಟೆಡ್ ಪೆಂಡಿಂಗ್ ವರ್ಕ್ಸ್ ಇತ್ತು. ಆಮೇಲೆ ಸೋಷಿಯಲ್ ಮೀಡಿಯಾ ಅಕೌಂಟ್ಸ್ ಕ್ರಿಯೇಟ್ ಮಾಡಬೇಕು. ಸೊ ಅದು ಕೂಡ ನಾನು ಅವ್ರ ಕಡೆಯಿಂದನೇ ಮಾಡಬೇಕು ಅಂತ ಹೇಳಿದೆ, ಯಾಕಂದರೆ ಫೋನ್ ನಂಬರ್ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ಸೊ ಇದಿಷ್ಟು ವರ್ಕು ಮುಗ್ದಿರೋದು ಇವಾಗವರೆಗೂ. ಇದಾದಮೇಲೆ ಇನ್ನೂ ಒಂದಷ್ಟು ಮೀಟಿಂಗ್ಸ್ ಮಾಡಿದ್ವಿ. ಅದರಲ್ಲಿ ಅಗೇನ್ ಅವರು ಫ್ಯಾಮ್ಲಿ ಅವ್ರ ಮಗಳದು ಕೂಡ ಫೀಡ್ಬ್ಯಾಕ್ ಕೇಳಿ ಏನಾದರೂ ಚೇಂಜಸ್ ಇದ್ದರೆ ಹೇಳಿ ಅಂತೆಲ್ಲ ಹೇಳಿದ್ದೆ ನಾನು. ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದಷ್ಟು ಫೀಡ್ಬ್ಯಾಕ್ಸ್ ಎಲ್ಲ ಕೊಟ್ಟರು. ಅದೆಲ್ಲ ಕಂಪ್ಲೀಟ್ ಮಾಡಿ ಇವಾಗವರೆಗೂ ವೆಬ್ಸೈಟು ಈ ಹಂತಕ್ಕೆ ಬಂದು ನಿಂತಿದೆ. ಇವಾಗ ಪೆಂಡಿಂಗ್ ವರ್ಕ್ ಇರೋದು ಏನಂತ ಹೇಳಿದ್ರೆ, ಪ್ರಾಡಕ್ಟ್ಸ್ನ ಅಪ್ಲೋಡ್ ಮಾಡಬೇಕು, ಅದೊಂದೇ ಪೆಂಡಿಂಗ್ ವರ್ಕ್ ಇರೋದು. ಸೊ ಅವರು ಎಕ್ಸೆಲ್ ಶೀಟಲ್ಲಿ ಒಂದಷ್ಟು ಡೀಟೇಲ್ಸ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ. ಆಮೇಲೆ ಇಮೇಜಸ್ ಕೂಡ ಅವ್ರು ಏನು ಶೇರ್ ಮಾಡಿದ್ದಾರೆ ಅದರದ್ದು ಡೀಟೇಲ್ಸ್ನ ಅವ್ರು ಅಪ್ಲೋಡ್ ಮಾಡಿರೋದು. ಸೊ ಅದನ್ನು ನಾನು ಅಪ್ಲೋಡ್ ಮಾಡಬೇಕು. ಇದು ಪೆಂಡಿಂಗ್ ವರ್ಕ್ ಇರೋದು ಸದ್ಯಕ್ಕೆ. ಸೊ ಈ ರೀತಿ ನಾನು ಈ ವೆಬ್ಸೈಟ್ ಪ್ರಾಜೆಕ್ಟ್ನ ತೊಗೊಂಡೋಗಿರೋದು. ಅಂದರೆ ಸ್ಟಾರ್ಟಿಂಗ್ ಕ್ಲೈಂಟ್ ಪ್ರಪೋಸಲ್ ಕಳಿಸೋದ್ರಿಂದ ಎಂಡಿಂಗ್ವರೆಗೂ ಇಷ್ಟು ಪ್ರಾಸೆಸ್ ಆಗಿದೆ. ಈಗ ಯಾವ ರೀತಿ ವೆಬ್ಸೈಟ್ ಮಾಡಿದೆ ಅಂತ ನಿಮ್ಗೆ ಹೇಳಬೇಕಂದ್ರೆ, ಅಗೇನ್ ನಾನು ವೆಬ್ಫ್ಲೋ ಅನ್ನೋ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿರೋದು. ಸೊ ಅದರಲ್ಲಿ ಡೈರೆಕ್ಟ್ ನಾವು ಅಕೌಂಟ್ ಕ್ರಿಯೇಟ್ ಮಾಡ್ತೀವಿ. ಕ್ರಿಯೇಟ್ ಮಾಡಿದ್ಮೇಲೆ ಒಂದು ಹೋಸ್ಟಿಂಗ್ ಪ್ಲ್ಯಾನ್ನ ತೊಗೋತೀವಿ. ಡೊಮೈನ್ ಬಂದುಬಿಟ್ಟು ನಾವು ಗೋಡ್ಯಾಡಿ ಅದರಲ್ಲಿ ಡೊಮೈನ್ ಪರ್ಚೇಸ್ ಮಾಡಿರೋದು. ಸೊ ಅದೆಲ್ಲ ಕನೆಕ್ಟ್ ಮಾಡೋದೆಲ್ಲ ತುಂಬ ಈಸಿ, ಆರಾಮಾಗೆ ಮಾಡಾಯಿತು. ಆಮೇಲೆ ಟೆಂಪ್ಲೇಟ್ ಕೂಡ ಅಷ್ಟೇ, ಫ್ರೀ ಟೆಂಪ್ಲೇಟ್ನ ಯೂಸ್ ಮಾಡಿರೋದು. ಟೆಂಪ್ಲೇಟ್ ಯೂಸ್ ಮಾಡಿದ್ಮೇಲೆ ಕಾಪಿ ಬರಿಬೇಕಲ್ಲ. ಸೊ ಕಾಪಿಗೆಲ್ಲ ಏನು ಮಾಡಿದೆ ಅಂತ ಹೇಳಿದ್ರೆ, ನಾನು ChatGPT ಯೂಸ್ ಮಾಡಿದೆ.
ನೋಡಿ ಚಾಟ್ ಜಿ ಪಿ ಟಿಗೆ ನೀವು ಈ ರೀತಿ ಟೆಕ್ಸ್ಟ್ ಬರೆದ್ಬಿಟ್ಟು ನೆಕ್ಸ್ಟು ಮಾತಾಡ್ಸ್ಕೊಂಡು ಹೋದರೆ ಎಲ್ಲ ಚೆನ್ನಾಗಿರೋ ಕಾಪಿನ ನಿಮಗೆ ಜನ್ರೇಟ್ ಮಾಡಿಕೊಡುತ್ತೆ. ಬೈ ಚಾನ್ಸ್ ನಿಮಗೆ ಕಾಪಿ ಎಲ್ಲ ಚೆನ್ನಾಗಿ ಬರೆಯೋಕ್ಕೆ ಬರುತ್ತಂದರೆ ನೀವೇ ಬರೀಬೋದು. ನನಗೆ ಅಷ್ಟು ಬರಲ್ಲ ಕಾಪಿ ರೈಟಿಂಗು, ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡಿದೆ. ಸೊ ಇಲ್ಲಿ ನೋಡಿ ಈ ರೀತಿ ನೀವು ಫಸ್ಟು ಒಂದು ಪ್ರಾಂಪ್ಟ್ನ ಕೊಡಬೇಕು. ಅಗೇನ್ ಎಕ್ಸಾಕ್ಟ್ಲಿ ಹಿಂಗೆ ಕೊಡಬೇಕಂತೇನಿಲ್ಲ, ಬಟ್ ಈ ರೀತಿ ಅರ್ಥ ಮಾಡಿಸ್ಬೇಕು. ಯು ಆರ್ ಆನ್ ಎಕ್ಸ್ಪರ್ಟ್ ಕಾಪಿ ರೈಟರ್ ಆ್ಯಂಡ್ ಐ ವಾಂಟ್ you to help me with a copy for an e-commerce website that I'm creating for a client who wants to sell their beadworks online. I will share a brief with you to get started on. Is that okay? ಸೊ ಇಲ್ಲಿ ನಾನು ಏನು ಹೇಳ್ತಿರೋದಂದರೆ, ನೀನು ಒಂದು ಎಕ್ಸ್ಪರ್ಟ್ ಕಾಪಿ ರೈಟರು, ನನಗೆ ಒಂದು ಕಾಪಿನ ಜನ್ರೇಟ್ ಮಾಡಿಕೊಡ್ಬೇಕು ಒಂದು ಇ-ಕಾಮರ್ಸ್ ವೆಬ್ಸೈಟ್ಗೆ. ನನ್ನ ಕ್ಲೈಂಟ್ ಬಂದು ಹ್ಯಾಂಡ್ಮೇಡ್ ಬೀಡ್ ವರ್ಕ್ನ ಮಾರಾಟ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಈ ವೆಬ್ಸೈಟ್ ಮಾಡಿಸಿದ್ದಾರೆ, ಇದಕ್ಕೆ ಕಾಪಿ ಜನ್ರೇಟ್ ಮಾಡಬೇಕು, ನೀನು ಮಾಡಿಕೊಡು ನನಗೆ ಅಂತ ಕೇಳ್ತಿರೋದು. ಸೊ ಅದಕ್ಕೆ ಬ್ರೀಫ್ನ ನಾನು ಹಿಂಗೆ ಕೊಡ್ತೀನಿ, ಇದನ್ನು ಯೂಸ್ ಮಾಡಿಕೊಂಡು ನೀನು ನನಗೆ ಕಾಪಿ ಜನ್ರೇಟ್ ಮಾಡಿಕೊಡ್ಬೇಕು ಅಂತ ಹೇಳ್ತು. ಸೊ ಅದಕ್ಕೆ ಈ ಕಡೆ ಅದು ಒಂದಷ್ಟು ರೆಸ್ಪಾನ್ಸ್ ಕೊಡ್ತು. ಸೊ ಈಗ ಅದಕ್ಕೆ ನಾನು ಬ್ರೀಫಲ್ಲಿ ಏನು ಕೊಟ್ಟೆ, ದೀಸ್ ಆರ್ ದ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಫ್ರಮ್ ದ ಕ್ಲೈಂಟ್ ಡಿಸ್ಕಷನ್ಸ್. ಅಂದರೆ ಕ್ಲೈಂಟ್ ಜೊತೆಗೆ ಒಂದಷ್ಟು ಡಿಸ್ಕಷನ್ಸ್ ಆಯಿತು, ಅದರದ್ದು ಕ್ವಶನ್ಸ್ ಆನ್ಸರ್ಸ್ನ ನಾನು ಹಿಂಗೆ ಕೊಡ್ತಾ ಇದ್ದೀನಿ, ಇದನ್ನು ಯೂಸ್ ಮಾಡಿಕೊಂಡು ನೀನು ನನಗೆ ಕೊಡಬೇಕು ಅಂತ. ಸೊ ಈ ಕ್ವಶನ್ ಆನ್ಸರ್ಸ್ ಏನಿದೆ ಇದು ನಾನು ಲಿಸ್ಟ್ ಮಾಡಿದ್ನಲ್ಲ ಕ್ಲೈಂಟಿಗೆ ಕೇಳಬೇಕಂತ ಹೇಳಿಬಿಟ್ಟು, ಈ ಕ್ವಶನ್ ಆನ್ಸರ್ಸ್ನ ನಾನು ಹಾಗೆ ಕಾಪಿ ಪೇಸ್ಟ್ ಮಾಡಿರೋದು ಇದು. ಸೊ ನೋಡಿ ಇದೆಲ್ಲ ನಾನು ಹಾಕಿರೋದು. ಸೊ ಅವರು ಬ್ಯಾಕ್ ಸ್ಟೋರಿ ಹೇಳಿದ್ರು ನನಗೆ, ಬೀಡ್ ವರ್ಕ್ ಎಲ್ಲ ಯಾಕೆ ಮಾಡ್ತಿದ್ದೀರಾ ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದ್ದು, ಅವರು ಚಿಕ್ಕ ವಯಸ್ಸಿನಲ್ಲಿರುವಾಗ ಅವ್ರಿಗೆ ಯಾರೋ ಒಬ್ಬರು ಬೀಡ್ ವರ್ಕ್ಸ್ ಥರದ್ದು ರಿಂಗೋ ಅಥವಾ ಬ್ರೇಸ್ಲೆಟ್ ಏನೋ ಕೊಟ್ಟಿದ್ರಂತೆ, ಸಿ ಬೀಡ್ಸಲ್ಲಿ ಮಾಡಿರೋದು. ಅದು ನೋಡಿ ತುಂಬ ಇಷ್ಟ ಆಯಿತು. ಆವಾಗಲಿಂದ ಅವರು ಸಣ್ಣ ಪುಟ್ಟ ಈ ಥರ ಬೀಡ್ ವರ್ಕ್ ಮಾಡೋಕ್ಕೆ ಬುಕ್ಸು ಅದು ಇದು ನೋಡಿ ಯಾವುದೇ ಕ್ಲಾಸಸ್ ಈ ಥರ ಎಲ್ಲೂ ಹೋಗಿಲ್ಲ, ಸ್ವಂತವಾಗಿ ಕಲ್ತಿರೋದು. ಸೊ ಆ ರೀತಿ ಇಂಟ್ರೆಸ್ಟ್ ಆಗಿಬಿಟ್ಟು ಅವರು ಬೀಡ್ ವರ್ಕ್ ಮಾಡೋಕ್ಕೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 40 ವರ್ಷ ಆಗಿದೆ ಅವರು ಇವಾಗವರೆಗೂ ಅದು ಬೀಡ್ ವರ್ಕ್ ಮಾಡಿ. ಆಮೇಲೆ ಎವ್ರಿ ಡೇ ಆಬ್ಜೆಕ್ಟ್ಸ್ ನಾವೇನು ನೋಡ್ತೀವಿ ಅದರಿಂದ ಇನ್ಸ್ಪಿರೇಷನ್ ಆಗಿಬಿಟ್ಟು ಆ ಥರದ್ದು ಆಬ್ಜೆಕ್ಟ್ಸ್ನ ಅವ್ರು ಕ್ರಿಯೇಟ್ ಮಾಡೋದು. ಇದನ್ನು ಅವರು ಹಂಚ್ಕೊಂಡ್ರು ನನ್ನ ಜೊತೆ. ಸೊ ಈ ಥರದ್ದು ಈ ಇನ್ಫಾರ್ಮೇಷನ್ ಎಲ್ಲ ಅದು ಕೊಟ್ಟಾದಮೇಲೆ ಅದು ಒಂದು ಅಬೌಟ್ ಸೆಕ್ಷನ್ಗೆ ಏನೇನು ಹಾಕ್ಬೋದು ಅಂತೆಲ್ಲ ಹೇಳ್ಬಿಟ್ಟು ಕಾಪಿ ಜನ್ರೇಟ್ ಮಾಡ್ತಾ ಬಂತು. ಸೊ ಈ ಕಾಪಿನ ಕೊಟ್ಟಿದ ತಕ್ಷಣ ನಾವು ಒಂದು ಸತಿ ಗ್ಲ್ಯಾನ್ಸ್ ಮಾಡಬೇಕು, ನಮಗೆ ಯಾವ ರೀತಿ ಬೇಕು ಆ ರೀತಿ ಇದೆಯಾ ಇಲ್ವಾ ಅಂತ ಹೇಳಿಬಿಟ್ಟು. ಏನಾದರೂ ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ನಾವು ಒಂದಷ್ಟು ಚೇಂಜಸ್ಸು ಈ ಥರದ್ದೆಲ್ಲ ಪ್ರಾಂಪ್ಟ್ಸ್ ಅವ್ರಿಗೆ ಹೆಲ್ಪ್ ಮಾಡಬೇಕು ಚಾಟ್ ಜಿ ಪಿ ಟಿಗೆ. ಸೊ ಈ ಥರ ಇಲ್ಲಿ ನೋಡ್ಬೋದು ಸಾಕಷ್ಟು ಡಿಸ್ಕಷನ್ಸ್ ಆಗಿದೆ, ಬೇರೆ ಬೇರೆ ವೇರಿಯೇಷನ್ಸ್ ನೋಡಿದ್ದೀನಿ. ಆಮೇಲೆ ಅದೇ ಒಂದು ಡಾಕ್ಯುಮೆಂಟೇಷನ್ ಥರನೂ ಎಲ್ಲ ಮಾಡಿದೆ, ಅಂದರೆ ಮಾಡಿಸಿದ್ದೀನಿ ನಾನು. ಸೊ ಈ ಥರದ್ದೆಲ್ಲ ಅದು ಹೇಳಿ ಮಾಡಿ ಒಂದು ಟೆಂಪ್ಲೇಟೈಸ್ಡ್ ಥರದ್ದು ಒಂದು ಡಾಕ್ಯುಮೆಂಟೇಷನ್ ಮಾಡಿಕೊಡು ಅಂತೆಲ್ಲ ಹೇಳಿದೆ. ಟೆಂಪ್ಲೇಟೈಸ್ ಥರ ಡಾಕ್ಯುಮೆಂಟೇಷನ್ ಅಂದರೆ ಪ್ರತಿ ಪೇಜ್ಗಲ್ಲ, ಪ್ರತಿ ಪೇಜ್ಗೆ ಬೇಕಾಗಿರುವಂಥ ಕಾಪಿನ ಇದರಿಂದ ಈಸ್ಕೊಂಡು ಮಾಡಿದೆ. ಪ್ರಾಡಕ್ಟ್ಸ್ ಎಲ್ಲ ಹಾಕುವಾಗ ನಮಗೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇದೆಲ್ಲ ಬರೀಬೇಕಲ್ಲ. ಸೊ ಇವಾಗ ಅವರು ಅಪ್ಲೋಡ್ ಮಾಡ್ತಾರಂದರೆ ಅವ್ರಿಗೆ ಗೊತ್ತಿಲ್ಲ ಕಾಪಿ ಹೇಗೆ ಬರೀಬೇಕಂತ. ಸೊ ಅವ್ರಿಗೆ ಒಂದು ಟೆಂಪ್ಲೇಟ್ ಥರ ನಾವು ರೆಡಿ ಮಾಡಿಕೊಟ್ರೆ ಬರೀ ಒಂದಷ್ಟು ವರ್ಡ್ಸ್ನ ಮಾತ್ರ ರೀಪ್ಲೇಸ್ ಮಾಡಬೇಕು. ಆ ಥರ ಸಿಸ್ಟಮ್ಸಲ್ಲಿ ನಾವು ಮಾಡಿಕೊಟ್ರೆ ಅವ್ರಿಗೆ ಕಾಪಿ ಬರೆಯೋದೆಲ್ಲ ತುಂಬ ಈಸಿ ಆಗುತ್ತೆ. ಆ್ಯಂಡ್ ಅವ್ರ ಹತ್ರ 50ರಿಂದ 100 ಪ್ರಾಡಕ್ಟ್ಸ್ ಇದೆ ಅಂತ ಹೇಳಿದ್ರು. ಸೊ 50ರಿಂದ 100 ಪ್ರಾಡಕ್ಟ್ಸ್ಗೆ ನಾವು ಪ್ರತಿ ಸತಿ ಡಿಸ್ಕ್ರಿಪ್ಷನ್ನು ಹೊಸ್ದಾಗಿ ಬರೀಬೇಕಂದ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು ಬಂದು ಅವ್ರಿಗೆ ಚಾಟ್ ಜಿ ಪಿ ಟಿಗೆ ಒಂದು ಟೆಂಪ್ಲೇಟೈಸ್ಡ್ ಮಾಡಿಕೊಡು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಬರೆಯೋಕ್ಕೆ, ಆಮೇಲೆ ಫೀಚರ್ ಸೆಕ್ಷನ್ಗೆಲ್ಲ ಡಿಸ್ಕ್ರಿಪ್ಷನ್ ಬರೆಯೋಕ್ಕೆ ಅಂತೆಲ್ಲ ಕೇಳಿದೆ ನಾನು. ಸೊ ಆವಾಗ ಅವರು ಚಾಟ್ ಜಿ ಪಿ ಟಿ ಒಂದು ಟೆಂಪ್ಲೇಟೈಸ್ಡ್ ಥರದ್ದು ಮಾಡಿಕೊಡ್ತು. ಅದಕ್ಕೆ ಒಂದು 2-3 ಟೋನ್ಸಲ್ಲಿ ಹೇಳ್ತದು. ಸೊ 2-3 ಟೋನ್ಸಲ್ಲಿ ಹೇಳಿದಾಗ ನಾನು ಇಲ್ಲ ಪರ್ಸ್ನಲೈಸ್ಡ್ ಆಗಿರಬೇಕು ಅಂತೆಲ್ಲ ಹೇಳಿದಾಗ ಆ ಟೋನ್ನಲ್ಲೇ ಮಾಡಿಕೊಡ್ತು. ಸೊ ಅದರದ್ದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡಿಕೊಟ್ಟಿದೆ ಅಂತ. ಸೊ ಇದು PDF ಫಾರ್ಮ್ಯಾಟಲ್ಲಿ ಕೊಟ್ಟಿರೋದು ನೋಡಿ. ಇದು ಸ್ಕೇಲೆಬಲ್ ಪ್ರಾಡಕ್ಟ್ ಕಾಪಿ ಸಿಸ್ಟಮ್ ವಿತ್ SEOಗೆ ಕೂಡ ಆಪ್ಟಿಮೈಸ್ ಆಗಿದೆ. SEO ಅಂದರೆ ಸರ್ಚ್ ಇಂಜಿನ್ ಆಪ್ಟಿಮೈಸೇಷನ್. ಅಂದರೆ ಇವಾಗ ಯಾರಾದರೂ ಏನಾದರೂ ಸರ್ಚ್ ಮಾಡ್ತಾರಲ್ಲ ಇಂಟರ್ನೆಟಲ್ಲಿ, ಅದರಲ್ಲಿ ಏನಾದರೂ ನಮ್ಮ ಕೀವರ್ಡ್ಸ್ ಸಿಮ್ಲರ್ ಇದ್ದರೆ ಆವಾಗ ನಮ್ಮ ವೆಬ್ಸೈಟ್ ಅವ್ರಿಗೆ ಪಾಪ್ ಆಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಆ ರೀತಿ. ಸೊ ಇದು ನೋಡಿ ತುಂಬ ಸಿಂಪಲ್ಲಾಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗೋ ಥರ ಇದೆ. 4 ಸ್ಟೆಪ್ಪಲ್ಲಿ ಕೊಟ್ಟಿದೆ. ಒಂದು ಓಪನಿಂಗ್ ಲೈನ್ ಯೂಸ್ ಮಾಡಿ. ಸೊ ಇದರಲ್ಲಿ ಎಷ್ಟೊಂದು ಓಪನಿಂಗ್ ಲೈನ್ಸ್ ಕೊಟ್ಟಿದೆ. ಇದರಲ್ಲಿ ಯಾವ್ದಾದ್ರು ನಿಮಗೆ ಸೂಟ್ ಆಗೋ ಥರದ್ದು, ನಿಮ್ಮ ಪ್ರಾಡಕ್ಟ್ಗೆ ಸೂಟ್ ಆಗೋ ಥರದ್ದು ಯೂಸ್ ಮಾಡಿ ಒಂದು ಲೈನು. ಅದಾದಮೇಲೆ ಒಂದು ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್. ಇದು ಟೆಂಪ್ಲೇಟೈಸ್ಡು, ಇದನ್ನೇ ಪ್ರತಿ ಸತಿ ಎಲ್ಲದಕ್ಕೂ ಯೂಸ್ ಮಾಡ್ಬೋದು. ಇದರಲ್ಲಿ ನಾವೇನು ಚೇಂಜ್ ಮಾಡ್ತೀವಿ ಅಂದರೆ ಇದು ಬ್ರ್ಯಾಕೆಟ್ ಇದೆ ಅಲ್ವಾ ಅದು.
ಪ್ರಾಡಕ್ಟ್ ಕ್ಯಾಟಗರಿ ಚೇಂಜ್ ಮಾಡಬೇಕು, ಯಾವುದು ಬೀಡ್ಸ್ನ ಯೂಸ್ ಮಾಡ್ತಿದ್ದೀರಾ ಅದನ್ನು ಚೇಂಜ್ ಮಾಡಬೇಕು, ಆಮೇಲೆ ಡೀಟೇಲ್ಸ್ ಒಂದಷ್ಟು ಬರೀಬೇಕು. ಈ 3 ವಿಷಯನ ಅವ್ರು ಚೇಂಜ್ ಮಾಡ್ಬೇಕು. ಸೊ ಇದು ತುಂಬ ಈಸಿ ಚೇಂಜ್ ಮಾಡೋಕ್ಕೆ. ಫೀಚರ್ ಸೆಕ್ಷನ್ನಲ್ಲೂ ಅಷ್ಟೇ, ಇಲ್ಲಿ ಬರೀ ಅವರು ಒಂದು ಸೆಕ್ಷನ್ನ ಮಾತ್ರ ಚೇಂಜ್ ಮಾಡಬೇಕು. ಆ್ಯಂಡ್ ಇದರಲ್ಲೆಲ್ಲ ಡಿಸ್ಕ್ರಿಪ್ಷನ್ನು ನಾನು ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ, ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅವ್ರಿಗೆ. ಆ್ಯಂಡ್ ಇಲ್ಲಿ ಎಕ್ಸಾಂಪಲ್ಸ್ ಎಲ್ಲ ಕೂಡ ಇದೆ. ಆ್ಯಂಡ್ ಬೈ ಚಾನ್ಸ್ ಅವ್ರಿಗೆ ಗೊತ್ತಾಗಿಲ್ಲ ಅಂದರೆ ಇಲ್ಲಿ ಒಂದು ಸಿಂಪಲ್ ಇದು ಕೂಡ ಕೊಟ್ಟಿದ್ದಾರೆ ಅವರು. ಫಿಗರ್ಸ್ ಇದ್ದರೆ ಯಾವ ರೀತಿ ನೀವು ಯೂಸ್ ಮಾಡೋದು ಓಪನಿಂಗ್ ಲೈನ್ಸು. ಸೊ ಇವಾಗ ಮೇಲೆ ಇಷ್ಟೊಂದು ಓಪನಿಂಗ್ ಲೈನ್ಸ್ ಇತ್ತಲ್ಲ, ಇದರಲ್ಲಿ ಯಾವ್ದು ಯೂಸ್ ಮಾಡಬೇಕು ಯಾವುದಕ್ಕೆ ಅಂತ ಗೊತ್ತಾಗಲಿಲ್ಲ ಅಂದರೆ ಅದಕ್ಕೆ ಇಲ್ಲಿ ಸ್ಯಾಂಪಲ್ ಥರ ಅದು ಕೊಟ್ಟಿದೆ ಇಲ್ಲಿ. ಸೊ ಈ ರೀತಿ ಪ್ರತಿ ಡೀಟೇಲ್ ಕೂಡ ನಾನು ಡಾಕ್ಯುಮೆಂಟೇಷನ್ ಥರ ಮಾಡಿ ಅವ್ರಿಗೆ ಶೇರ್ ಮಾಡಿದ್ದೀನಿ. ಇದಾದಮೇಲೆ ಪ್ರಾಡಕ್ಟ್ ಇಮೇಜಸ್ಸಿಗೆ ಬಂದಾಗ ಅವ್ರು ಕೊಟ್ಟಿರೋ ಪ್ರಾಡಕ್ಟ್ಸು ಫೋಟೋಸು ಅದೆಲ್ಲ ಅಷ್ಟು ಚೆನ್ನಾಗಿರಲಿಲ್ಲ. ನಿಮ್ಗೊಂದು ಎಕ್ಸಾಂಪಲ್ ತೋರಿಸ್ತೀನಿ. ಸೊ ಇದು ಅವ್ರು ಕೊಟ್ಟಿರುವಂಥ ಇಮೇಜಸ್ಸು. ಸೊ ಇದೆಲ್ಲ ನೋಡ್ಬೋದು. ಸೊ ಈ ಇಮೇಜು ಪರವಾಗಿಲ್ಲ, ಚೆನ್ನಾಗಿದೆ. ಅಂದರೆ ಬ್ಯಾಕ್ಗ್ರೌಂಡು ಕಂಪ್ಲೀಟ್ ಈ ಥರ ಇದೆ, ಬಟ್ ಇವಾಗ ಈ ಥರದ್ದು ಇಮೇಜಸ್ಸು ಇದೆಲ್ಲ ಅಷ್ಟು ಚೆನ್ನಾಗಿಲ್ಲ. ಇದು ಚೆನ್ನಾಗಿದೆ, ಬಟ್ ತುಂಬ ಸ್ಪೇಸ್ ಇಲ್ಲ ಆ್ಯಂಡ್ ವರ್ಟಿಕಲ್ ಹಿಡಿದಿದ್ದಾರೆ, ಲ್ಯಾಂಡ್ಸ್ಕೇಪಲ್ಲಿ ಹಿಡಿಬೇಕಿತ್ತು. ಇದು ಅಷ್ಟೇ, ಬ್ಯಾಕ್ಗ್ರೌಂಡ್ ಬೇರೆ ಇದೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿಲ್ಲ. ಇದು ಅಷ್ಟೇ, ಅವ್ರ ಕೈಯೆಲ್ಲ ಬಂದಿದೆ ಆ್ಯಂಡ್ ಇಲ್ಲಿ ಫೋಕಸ್ ಹೋಗಿದೆ. ಇದು ಕೂಡ ಅಷ್ಟೇ. ಸೊ ಈ ಥರ ಇಮೇಜಸ್ಸಲ್ಲಿ ಇದನ್ನು ನಾವು ಕ್ಲೀನಾಗೆ ವೆಬ್ಸೈಟಲ್ಲಿ ಹಾಕ್ಲಿಕ್ಕಾಗಲ್ಲ. ಅಂದರೆ ಅಟ್ರಾಕ್ಟಿವ್ ಅಥವಾ ಅಟೆನ್ಷನ್ ಗ್ರ್ಯಾಬ್ ಮಾಡೋ ಥರ ಇಲ್ಲ ಇದೆಲ್ಲ. ಸೊ ಅದಕ್ಕೆ ನಾನೇನು ಮಾಡಿದೆ, ನೆಕ್ಸ್ಟು ಜೆಮಿನಿ ಅಂತಿದೆ. ಪ್ರಾಡಕ್ಟ್ ಇಮೇಜಸ್ಗೆ ನಾನೇನು ಮಾಡಿದೆ, ಚೆನ್ನಾಗಿರೋ ಇಮೇಜಸ್ ಇದರಿಂದ ಟ್ರೈ ಮಾಡೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು, ಚೆನ್ನಾಗಿರೋ ಇಮೇಜಸ್ನ AI ಯೂಸ್ ಮಾಡಿಬಿಟ್ಟು ನಾವು ಒಳ್ಳೆ ಔಟ್ಪುಟ್ ತರ್ಬೋದಾ ಅಂತ ಹೇಳಿಬಿಟ್ಟು, ಇದು ಫಸ್ಟ್ ಟೈಮ್ ನಾನು ಇದೆಲ್ಲ ಮಾಡಿರಲಿಲ್ಲ. ಸೊ ಇದು ಜೆಮಿನಿ ಅಂತಿದೆ ಗೂಗಲ್ ಅವ್ರದ್ದು. ಸೊ ಇದನ್ನು ಯೂಸ್ ಮಾಡಿಕೊಂಡು ಏನಾದರೂ ಎನ್ಹಾನ್ಸ್ ಮಾಡೋಕ್ಕಾಗತ್ತಾ ಅಂತ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಜೆಮಿನಿ ಬಂದೆ. ಸೊ ಇದಕ್ಕೆ ಇಲ್ಲಿ ನೋಡ್ಬೋದು, ಕ್ಯಾನ್ ಯು ಹೆಲ್ಪ್ ಮೀ ಕ್ರಿಯೇಟ್ ಪ್ರಾಡಕ್ಟ್ ಇಮೇಜ್ ಫ್ರಮ್ ದ ಇಮೇಜಸ್ ಐ ಅಪ್ಲೋಡ್ ಅಂತ ಕೇಳಿದೆ. ಸೊ ಅದೇನೋ ಒಂದು ಕಳಿಸ್ತು, ಇಮೇಜ್ನ ಅಪ್ಲೋಡ್ ಮಾಡು ಟ್ರೈ ಮಾಡ್ತೀನಿ ಅಂತ ಹೇಳ್ತು. ಸೊ ಹಾಗೇನು ಇದೆಲ್ಲ ಹೊಸದು, ನನಗೆ ಟ್ರಯಲ್ ಆ್ಯಂಡ್ ಎರರ್ ಥರ ಮಾಡ್ತಿರೋದು. ಸೊ ಇದರಲ್ಲಿ ನಾನು ಫಸ್ಟು ಎಲ್ಲ ಇಮೇಜಸ್ನೂ ಅಪ್ಲೋಡ್ ಮಾಡಿಬಿಟ್ಟು ಇದನ್ನೆಲ್ಲ ಪ್ರಾಡಕ್ಟ್ ಇಮೇಜ್ ಥರ ಕನ್ವರ್ಟ್ ಮಾಡು ಅಂತ ಹೇಳಿದೆ. ಇದರಲ್ಲಿ ನನಗೆ ಒಂದು ಗೊತ್ತಾಗಿದ್ದೇನೆಂದರೆ, ಇದಕ್ಕೆ ನಾವು ಸಿಂಗಲಾಗಿ ಇಮೇಜಸ್ನ ಅಪ್ಲೋಡ್ ಮಾಡಬೇಕು. ಎಲ್ಲ ಇಮೇಜ್ ಅಪ್ಲೋಡ್ ಮಾಡಿದ್ರೆ ಅದು ಎಲ್ಲ ಸೇರಿಸಿ ಒಂದು ಇಮೇಜ್ ಮಾಡಬೇಕಂತ ಅಂದ್ಕೊಳ್ಳುತ್ತೆ. ಸೊ ಇಲ್ಲಿ ನೋಡ್ಬೋದು, ಎಲ್ಲ ಇಮೇಜ್ ಸೇರಿಸಿ ಅದು ಒಂದು ಇಮೇಜ್ ಮಾಡಿದೆ. ಸೊ ಇದು ನನಗೆ ಗೊತ್ತಿರಲಿಲ್ಲ ಈ ರೀತಿ ಮಾಡುತ್ತೆ ಅಂತ ಹೇಳಿಬಿಟ್ಟು. ಸೊ ಇದಾದಮೇಲೆ ಒಂದೊಂದು ಇಮೇಜೇ ನಾನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಇದು ಒಂದು ಇಮೇಜ್ ಅಪ್ಲೋಡ್ ಮಾಡಿದೆ, ತುಂಬ ಚೆನ್ನಾಗಿ ಔಟ್ಪುಟ್ ಬಂತು. ಬಟ್ ನನಗೆ ಬೇಕಾಗಿರೋ ಥರ ಔಟ್ಪುಟ್ ಬರ್ತಾ ಇರಲಿಲ್ಲ. ಅಂದರೆ ಇದೆಲ್ಲ ನಾವು ಪ್ರಾಡಕ್ಟ್ ಇಮೇಜ್ಗೆ ಈ ರೀತಿ ಹಾಕಕ್ಕೆ ಬರಲ್ಲ, ಇದು ನೋಡೋಕ್ಕೆ ಕನ್ಸಿಸ್ಟೆಂಟ್ ಆಗಿರಬೇಕು. ಸೊ ಇನ್ನೂ ಒಂದಷ್ಟು ಇದ್ರ ಮೇಲೆ ಟ್ವೀಕ್ ಮಾಡ್ತಾ ಹೋದಾಗ ಪ್ರಾಂಪ್ಟ್ಸು ಅದಿದೆಲ್ಲ, ಆಗ ನನಗೆ ಈ ಔಟ್ಪುಟ್ ಬಂತು. ಸೊ ಇದು ಸ್ವಲ್ಪ ಓಕೆ ಅನಿಸ್ತು. ಇದೇ ರೀತಿ ನಾನು ಬೇರೆ ಪ್ರಾಡಕ್ಟ್ಸ್ನ ಎಲ್ಲ ಕೂಡ ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಬೇರೆ ಬೇರೆ ವೇರಿಯೇಷನ್ಸ್ ಎಲ್ಲ ನೋಡಿ ಯಾವುದಾದ್ರು ಒಂದು ಇಷ್ಟ ಆದಾಗ ಅದನ್ನು ಡೌನ್ಲೋಡ್ ಮಾಡಿ ಇಟ್ಕೊಂಡೆ. ಸೊ ಇಲ್ಲಿ ನೋಡ್ಬೋದು, ಬೇರ್ ಫಿಗರ್ದು ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಒಂದಷ್ಟು ಔಟ್ಪುಟ್ಟು. ಬಟ್ ಕನ್ಸಿಸ್ಟೆಂಟ್ ಆಗಿರ್ಬೇಕಂದ್ರೆ ಈ ಬ್ಯಾಕ್ಗ್ರೌಂಡ್ ನೋಡ್ಬೋದು, ಸ್ವಲ್ಪ ವೈಟ್ ಗ್ರೇಷ್ ಬ್ಯಾಕ್ಗ್ರೌಂಡ್ ಇದೆ. ಇದೇ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಪ್ರಾಡಕ್ಟ್ ಇಮೇಜಸ್ಸು ನನಗೆ ಬರಬೇಕಿತ್ತು. ಸೊ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದೆ. AI ಇದೊಂದು ಸ್ವಲ್ಪ ಕಷ್ಟ, ಯಾಕಂದರೆ ನಾವೇನು ಹೇಳ್ತಿರ್ತೀವಿ ಅದು ಅರ್ಥ ಮಾಡ್ಕೋಬೇಕು. ಇದು ಸ್ವಲ್ಪ ಚಾಲೆಂಜಿಂಗು. ಸೊ ಇದೆಲ್ಲ ಬಟ್ ಒಂದಷ್ಟು ಇದೆಲ್ಲ ಚೆನ್ನಾಗಿ ಬಂತು. ಬಟ್ ಈ ವರ್ಟಿಕಲ್ ಇಮೇಜಸ್ ಎಲ್ಲ ವರ್ಟಿಕಲ್ನಲ್ಲೇ ಕೊಡ್ತಿತ್ತು, ಹಾರಿಸೊಂಟಲಲ್ಲಿ ಕೊಡ್ತಾ ಇರಲಿಲ್ಲ. ಇದು ಕೂಡ ಸಾಕಷ್ಟು ತಲೆನೋವು ಕೆಲಸ ಆಗಿತ್ತು. ಬಟ್ ಒಂದೊಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ, AI ಇಮೇಜಸ್ ಯಾವ ರೀತಿ ನಾವು ಜನ್ರೇಟ್ ಮಾಡ್ಬೋದು ಅನ್ನೋದೆಲ್ಲ. ಸೊ ಇದರಲ್ಲಿ ಸಾಕಷ್ಟು ಇಮೇಜಸ್ ಎಲ್ಲ ಜನ್ರೇಟ್ ಮಾಡಿದೆ. ಸೊ ಇದು ತೋರಿಸ್ತೀನಿ ನೋಡಿ. ಸೊ ಇದು ಅವ್ರ ಪ್ರಾಡಕ್ಟ್ ಇಮೇಜಸ್ಸು. ಸೊ ಈ ಇಮೇಜಸ್ನ ನಾವು ಹಾಕಿದ್ರೆ ನೋಡೋಕ್ಕೆ ಲುಕ್ ಚೆನ್ನಾಗಿರುತ್ತೆ ಕಂಪೇರ್ ಟು ದ ಪ್ರೀವಿಯಸ್ ಇಮೇಜಸ್ ಅವ್ರು ಏನು ಕೊಟ್ಟಿದ್ರು. ಬಟ್ ಆ ಥರ ಇಮೇಜಸ್ ಹಾಕೋಕ್ಕೆ ನನಗಿಷ್ಟ. ರಾ ಇಮೇಜಸ್ ಏನಿರುತ್ತೆ ನಾವು ಹಿಡಿದಿರೋ ಥರದ್ದು ಅದನ್ನು ಹಾಕೋಕ್ಕೆ ಇಷ್ಟ. ಬಟ್ ಅದಕ್ಕೆ ಒಂದು ರೀತಿ ಇದೆ, ಯಾವ ರೀತಿ ಫೋಟೋಗ್ರಫಿ ತೊಗೋಬೇಕು, ಯಾವ ರೀತಿ ಶಾರ್ಟ್ಸ್ ತೊಗೋಬೇಕು ಅಂತೆಲ್ಲ ಹೇಳ್ಬಿಟ್ಟು. ಸೊ ಅದ್ರದ್ದು ಒಂದಷ್ಟು ಸಜೆಷನ್ಸ್ ಎಲ್ಲನೂ ನಾನು ಶೇರ್ ಮಾಡಿದೆ. ಫೋಟೋನಲ್ಲಿ ನೀವು ಗ್ರಿಡ್ ಲೈನ್ಸ್ ಹೇಗೆ ಯೂಸ್ ಮಾಡ್ಬೋದು, ಸುತ್ತ ಎಷ್ಟು ಜಾಗ ಕೊಡಬೇಕು ನೀವು ಒಂದು ಪ್ರಾಡಕ್ಟ್ ಫೋಟೋ ಹಿಡಿಯುವಾಗ ಅಂತೆಲ್ಲ ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ಇನ್ಪುಟ್ಸ್ ಕೊಟ್ಟಾದ್ಮೇಲೆ ಅವ್ರು ಹೇಳಿದರು, ಇಲ್ಲ ನಾನು ಟೈಮ್ ತೊಗೊಂಡು ಮಾಡ್ತೀನಿ ಅಂತ ಹೇಳಿದರು. ಸದ್ಯಕ್ಕೆ ಅವ್ರು ತುಂಬ ಬ್ಯುಸಿ ಇದ್ದಾರೆ, ಸೊ ಹಾಗಾಗಿ ಇವಾಗವರೆಗೂ ಮಾಡಲಿಕ್ಕಾಗಿಲ್ಲ. ಬಟ್ ಮೋಸ್ಟ್ಲಿ ಏಪ್ರಿಲ್ ಅಥವಾ ಜೂನ್ ಆದಮೇಲೆ ಸ್ವಲ್ಪ ಫ್ರೀ ಆಗ್ತಾರೆ. ಆ ಟೈಮಲ್ಲಿ ನಾವು ಪ್ರಾಡಕ್ಟ್ ಇಮೇಜಸ್ ಎಲ್ಲ ಚೇಂಜ್ ಮಾಡ್ಬೋದು. ಸೊ ಈ ರೀತಿ ನಾನು AI ಯೂಸ್ ಮಾಡಿ ಕಾಪಿ ಜನ್ರೇಟ್ ಮಾಡಿ, ಆಮೇಲೆ
ಇಮೇಜಸ್ನ ಜನ್ರೇಟ್ ಮಾಡಿ ವೆಬ್ಸೈಟ್ನ ರೆಡಿ ಮಾಡಿರೋದು ನಾನು. ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ಮೇಲೆ ನಾನು ಅವ್ರಿಗೆ ಕಂಪ್ಲೀಟ್ ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿಕೊಟ್ಟಿದ್ದೀನಿ. ಆ್ಯಂಡ್ ಅವ್ರದ್ದು ಲೋಗೋ ಫೈಲ್ಸು, ವೆಬ್ಸೈಟ್ಗೆ ಬೇಕಾಗಿರುವಂಥ ಡಾಕ್ಯುಮೆಂಟೇಷನು, ಆಮೇಲೆ ಪ್ರಾಡಕ್ಟ್ನ ಹೇಗೆ ಅಪ್ಲೋಡ್ ಮಾಡಬೇಕಂತ ಅವ್ರಿಗೆ ವಿಡಿಯೋ ರೆಕಾರ್ಡಿಂಗ್ ಎಲ್ಲನೂ ಮಾಡಿಕೊಟ್ಟಿದ್ದೀನಿ. ಸೊ ನನ್ನ ಕಡೆಯಿಂದ ಏನೇನಾಗುತ್ತೆ ಅವ್ರ ಕೆಲಸ ತುಂಬ ಈಸಿಯಾಗಿ ಆಗೋಕ್ಕೆ ಅದೆಲ್ಲ ಮಾಡಿಕೊಟ್ಟಿದ್ದೀನಿ. ಸೊ ಇಲ್ಲಿ ನೋಡ್ಬೋದು, ಇದು ನನ್ನ ಫೋಲ್ಡರ್ ಸ್ಟ್ರಕ್ಚರು. ಸೊ ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ಸ್ ಎಲ್ಲ ಈ ಫ್ರೀಲ್ಯಾನ್ಸ್ ಅನ್ನೋ ಫೋಲ್ಡ್ರಲ್ಲಿ ಸೇವ್ ಮಾಡಿ ಇಟ್ಟಿರ್ತೀನಿ. ಸೊ ಇದು ಪ್ರಿಯಾ ಆರ್ಟ್ ವರ್ಕ್ ಅಂತ. ಅಗೇನ್ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟೇಷನ್ ಅಂತಿದೆ. ಸೊ ಇದರಲ್ಲಿ ಡಾಕ್ಯುಮೆಂಟ್ಸ್ ಅಂದರೆ ಆಗಲೇ ನಿಮಗೆ ಪ್ರಾಡಕ್ಟ್ ಡಿಸ್ಕ್ರಿಪ್ಷನ್ ಇದೆಲ್ಲ ಟೆಂಪ್ಲೇಟ್ ಹೇಳಿದ್ನಲ್ಲ, ಅದನ್ನು ಇಲ್ಲಿ ಸೇವ್ ಮಾಡಿ ಈ ಥರ ಕೊಟ್ಟಿದ್ದೀನಿ. ಆ್ಯಂಡ್ ಇದನ್ನು 2 ಫಾರ್ಮ್ಯಾಟ್ಸಲ್ಲಿ ನಾನು ಸೇವ್ ಮಾಡಿದ್ದೀನಿ. ಒಂದು ನಾರ್ಮಲ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಇರುತ್ತಲ್ಲ, ವರ್ಡ್ ಡಾಕ್ಯುಮೆಂಟು, ಆ ಥರದ ಫಾರ್ಮ್ಯಾಟಲ್ಲಿ ಒಂದು PDF ಅಲ್ಲೂ ಕೊಟ್ಟಿದ್ದೀನಿ. ಸೊ ಬೈ ಚಾನ್ಸ್ ಯಾದರೂ ಒಂದು ವರ್ಕ್ ಆಗಿಲ್ಲ ಅಂದರೆ ಇನ್ನೊಂದಿರುತ್ತೆ. ಆ ಉದ್ದೇಶದಿಂದ ಹ್ಯಾಂಡ್ ಓವರ್ ಫೈಲ್ಸ್ ಅಂತಿದೆ. ಅಗೇನ್ ಹ್ಯಾಂಡ್ ಓವರ್ ಫೈಲ್ಸಲ್ಲಿ ಇಲ್ಲಿ ನಾನು ಏನೇನು ಯೂಸ್ ಮಾಡಿದ್ದೀನಿ ಅದೆಲ್ಲ ಒಂದು ಪ್ರಾಪರಾಗಿ ನೇಮಿಂಗ್ ಇದೆಲ್ಲ ಮಾಡಿಬಿಟ್ಟು ಕೊಟ್ಟಿರ್ತೀನಿ. ಸೊ ಇದು ಬಿಸ್ನೆಸ್ ಕಾರ್ಡು. ಸೊ ಬಿಸ್ನೆಸ್ ಕಾರ್ಡ್ದು ಡಿಸೈನ್ ಫೈಲ್ಸು ಮತ್ತು ಬಿಸ್ನೆಸ್ ಕಾರ್ಡ್ ಪ್ರಿಂಟ್ ಮಾಡೋಕ್ಕೆ ಸೊ ಈ ರೀತಿ ಬ್ಲೀಡ್ ಮಾರ್ಕ್ಸ್ ಇರೋದು ಇದೆಲ್ಲ ನಾನು ಕೊಟ್ಟಿದ್ದೀನಿ ಅವ್ರಿಗೆ. ಅದಾದಮೇಲೆ ಫೆವಿಕಾನ್ ಅಂದರೆ ನಮಗೆ ಒಂದು ವೆಬ್ಸೈಟ್ ಓಪನ್ ಮಾಡಿದಾಗ ಟ್ಯಾಬಲ್ಲಿ ಚಿಕ್ಕದಾಗ ಒಂದು ಐಕಾನ್ ಕಾಣಿಸುತ್ತಲ್ವ, ಅದು. ಸೊ ಅಗೇನ್ ಅದು ಪ್ರಾಜೆಕ್ಟ್ ಫೈಲ್ಸು ಎಲ್ಲನೂ ಹ್ಯಾಂಡ್ ಓವರ್ ಮಾಡಿದ್ದೀನಿ. ಲೋಗೋ, ಸೊ ಅವ್ರಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ 2 ಥರ ಲೋಗೋ ಮಾಡಿಕೊಟ್ಟೆ. ಸೊ ಅಗೇನ್ ಲೋಗೋ ಮಾಡೋವಾಗಲೂ ಅಷ್ಟೇ 2-3 ವೇರಿಯೇಷನ್ಸ್ ಮಾಡಿದ್ದೆ. ಈ ಕೇಸಲ್ಲಿ ಐ ಥಿಂಕ್ ಬರೀ 2 ವೇರಿಯೇಷನ್ ಮಾಡಿದೆ, ಯಾಕಂದರೆ ಆಪ್ಷನ್ಸ್ ಜಾಸ್ತಿ ಕೊಟ್ಟಾಗ ತುಂಬ ತಲೆ ಕೆಡುತ್ತೆ. ಆ್ಯಂಡ್ ಲೋಗೋ ಮಾಡೋದೇ ಅದೊಂದು ಸಪ್ರೇಟ್ ಪ್ರಾಜೆಕ್ಟು, ಅಂದರೆ ಅದು ಸಪ್ರೇಟ್ ಬಜೆಟ್ ಇರುತ್ತೆ. ಸೊ ಇಲ್ಲಿ ನಾವು ವೆಬ್ಸೈಟಿಗೆ ತುಂಬ ಸಿಂಪಲಾಗೆ ಮಾಡ್ಬೇಕಂತ ಹೇಳಿಬಿಟ್ಟು ಇದನ್ನು ನಾನು ಫ್ರೀಯಾಗೆ ಮಾಡಿಕೊಟ್ಟೆ. ನಾನು ಇದಕ್ಕೆ ಎಕ್ಸ್ಟ್ರಾ ಚಾರ್ಜು ಅದೆಲ್ಲ ಹಾಕಲಿಲ್ಲ. ಆ್ಯಂಡ್ ಅಗೇನ್ ಫ್ರೀಯಾಗೆ, ಆಮೇಲೆ ಇವ್ರ ಪರ್ಪಸ್ಸಿಗೆ ಲೋಗೋ ಮೇಲೆ ಅಷ್ಟು ಎಂಫಸಿಸ್ ಇರಲಿಲ್ಲ, ಹಾಗಾಗಿ ಸಿಂಪಲಾಗೆ ಮಾಡಿಕೊಟ್ಟೆ ನಾನು. ಬಟ್ ಆ್ಯಕ್ಚುಲಾಗಿ ಲೋಗೋ ಮಾಡಬೇಕಂದ್ರೆ ಅದ್ರಿಗೆ ಪ್ರಾಸೆಸ್ಸೇ ಬೇರೆ ಥರ ಇರುತ್ತೆ, ಆ್ಯಂಡ್ ಅದಕ್ಕೆ ಚಾರ್ಜ್ ಕೂಡ ಎಕ್ಸ್ಟ್ರಾ ಹಾಕಬೇಕಾಗತ್ತೆ. ಸೊ ಇಲ್ಲಿ ಇದಕ್ಕೆಲ್ಲ ತುಂಬ ಅವರಿಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಆ ಮೆಥಡಲ್ಲಿ ನಾನು ಮಾಡ್ಲಿಕ್ಕೆ ಹೋಗಿಲ್ಲ. ಅಗೇನ್ ವೆಬ್ಸೈಟ್ ಡಾಕ್ಯುಮೆಂಟ್ ಇಲ್ಲಿ ನೋಡ್ಬೋದು, ಇಲ್ಲಿ ಮೇಲೆ ಆಗಲೇ ಪ್ರೀವಿಯಸ್ ತೋರಿಸಿದ್ನಲ್ಲ ಆ ಡಾಕ್ಯುಮೆಂಟೇಷನ್ ಎಲ್ಲ ಇಲ್ಲಿ ಶೇರ್ ಮಾಡಿದ್ದೀನಿ. ಆಮೇಲೆ ಪ್ರಾಡಕ್ಟ್ಸ್ ಹೇಗೆ ಆ್ಯಡ್ ಮಾಡಬೇಕು, ಸೊ ಅದನ್ನು ಇಲ್ಲಿ ನಾನು ರೆಕಾರ್ಡಿಂಗ್ ಮಾಡಿ ಎಲ್ಲ ಏನೇನು ಡೀಟೇಲ್ಸ್ ಬೇಕು ಅದೆಲ್ಲ ಇದರಲ್ಲಿ ಮೆನ್ಷನ್ ಮಾಡಿ ಕ್ಲೀನಾಗೆ, ಎಲ್ಲೂ ಡೌಟ್ಸ್ ಇರಬಾರ್ದು ಅವ್ರಿಗೆ, ಆ ರೀತಿ ನಾನು ಮೆನ್ಷನ್ ಮಾಡಿ ಹಾಕಿದ್ದೀನಿ. ಸೊ ಅವ್ರಿಗೆ ತುಂಬ ಇಷ್ಟ ಆಯ್ತು ಇದು. ಅವರು ಈ ವಿಡಿಯೋ ಫಾಲೋ ಮಾಡಿ ಒಂದು ಪ್ರಾಡಕ್ಟ್ನ ಅವರು ಅಪ್ಲೋಡ್ ಮಾಡಿದ್ದಾರೆ. ಸೊ ಅವ್ರು ಹೇಳಿದರು ತುಂಬ ಹೆಲ್ಪ್ ಆಯಿತು ವಿಡಿಯೋ, ನೀನು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂತೆಲ್ಲ ಹೇಳ್ಬಿಟ್ಟು. ಸೊ ಈ ಥರ ಈ ಸಣ್ಣ ಪುಟ್ಟ ಕೆಲಸಗಳು ನಾವೇನು ಮಾಡ್ತೀವಿ ಅದು ತುಂಬ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ ನಮ್ಮ ಸರ್ವಿಸ್ಗೆ. ಸೊ ನಾಳೆ ದಿನ ಅವರು ಬೇರೆಯವ್ರ ಹತ್ರ ಹೋಗೋ ಬದಲು ಇವನ ಹತ್ರ ಹೋದರೆ ನಂಗೆ ಇಷ್ಟೊಂದು ಸಿಗುತ್ತೆ ಅನ್ನೋ ಥರ ಒಂದು ಫೀಲಿಂಗ್ ಬರುತ್ತೆ. ಆವಾಗ ಇನ್ನೂ ಟ್ರಸ್ಟ್ ಬಿಲ್ಡ್ ಆಗುತ್ತೆ, ಮತ್ತು ನಮ್ಮ ಹತ್ರ ಇನ್ನೂ ಬೇರೆ ಏನಾದರೂ ಕೆಲಸ ಮಾಡಿಸ್ಕೊಳ್ಳೋಕ್ಕೂ ಎಲ್ಲ ಬರ್ತಾರೆ ಅವರು. ಸೊ ಇದಿಷ್ಟು ಬಂದು ಪ್ರಾಜೆಕ್ಟ್ ಹ್ಯಾಂಡ್ ಓವರ್ ಮಾಡೋ ರೀತಿ. ಓವರಾಲ್ ಆಗಿ ಒಂದು ವೆಬ್ಸೈಟ್ ಮಾಡೋದು ಅಷ್ಟೊಂದು ಕಷ್ಟ ಇಲ್ಲ, ತುಂಬ ಸಿಂಪಲ್ ವೇಸ್ನಲ್ಲಿ ನಾವು ಮಾಡ್ಬೋದು. ಅಗೇನ್ ಕ್ಲೈಂಟ್ ಕೂಡ ಅಷ್ಟೇ, ನಮಗೆ ಹಿಂಗೆ ಸಿಗುತ್ತೆ ಹಂಗೆ ಸಿಗುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ನಾವೆಷ್ಟು ಎಕ್ಸ್ಪೋಸ್ ಆಗಿರ್ತೀವಿ ಔಟ್ಸೈಡ್ ವರ್ಲ್ಡಿಗೆ ಅಷ್ಟು ಬೆಟರ್. ಇವಾಗ ನಾನು ಸುಮ್ಮನೆ ರ್ಯಾಂಡಮಾಗೆ ಒಂದು ರಂಗೋಲಿ ಆ್ಯನಿಮೇಷನ್ನ ಅಪ್ಲೋಡ್ ಮಾಡಿದ್ದೆ. ಎಷ್ಟೊಂದು ಜನ ಇದ್ರ ಬಗ್ಗೆ ಹುಡುಕ್ತಿರ್ತಾರೆ ಅಂತ ಹೇಳಿಬಿಟ್ಟು, ಕನ್ನಡದಲ್ಲಿ ಯಾವುದೂ ಇಲ್ಲ ಅಂತ ಹೇಳಿಬಿಟ್ಟು ಆ ಟೈಮಲ್ಲಿ ನಾನು ಸುಮ್ಮನೆ ಹಾಕಿ ಮಾಡಿದ್ದೆ. ಇನ್ನೊಂದು, ನಾನು ಆ ಥರದ ವೀಡಿಯೋಸ್ ಮಾಡಿರಲಿಲ್ಲ, ಸೊ ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತಂತ ಮಾಡಿ ಹಾಕಿದ್ದೆ. ಆ ರಂಗೋಲಿ ಆ್ಯನಿಮೇಷನ್ನು ಹೋಗಿ ಇವಾಗ ನನಗೆ ವೆಬ್ಸೈಟ್ ಪ್ರಾಜೆಕ್ಟ್ಗೆ ಕನ್ವರ್ಟ್ ಆಯಿತು. ಸೊ ಇದಕ್ಕೆ ಲಿಂಕೇ ಇಲ್ಲ, ಬಟ್ ಎಲ್ಲೋ ಒಂದು ಕಡೆ ಹೆಂಗೋ ಒಂದು ಪ್ರಾಜೆಕ್ಟ್ ನಮಗೆ ಸಿಗುತ್ತೆ. ಈಗ ನಾನು ಆ ವೀಡಿಯೋನ ಹಾಕಿರಲಿಲ್ಲ ಅಂದರೆ ಇವರು ನನ್ನ ಹತ್ರ ಬಂದು ಎಡಿಟಿಂಗು ಹೇಳಿಸ್ಕೊಳ್ತಾ ಇರಲಿಲ್ಲ, ಜೊತೆಗೆ ವೆಬ್ಸೈಟ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಸಜೆಸ್ಟ್ ಮಾಡೋದೇನೆಂದರೆ, ನೀವು ಏನೇ ಕೆಲಸ ಮಾಡಿ, ಏನೇ ವರ್ಕ್ ಮಾಡಿ, ಬಟ್ ಅದನ್ನು ಡಿಜಿಟಲಲ್ಲಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ಕೊಳ್ಳಿ. ಯಾಕಂತ ಹೇಳಿದ್ರೆ ಆಪರ್ಚುನಿಟಿ ಎಲ್ಲಿಂದ ಬರುತ್ತೆ ಅಂತ ಹೇಳಕ್ಕೆ ಬರಲ್ಲ. ಸೊ ಅದಕ್ಕೋಸ್ಕರ ನಿಮ್ಮದು ಡೈಲಿ ಏನಾದರೂ ಕಲಿತಿರ್ತೀರಾ ಅದನ್ನೇ ಅಪ್ಲೋಡ್ ಮಾಡಿ. ನಿಮ್ಮ ಜರ್ನಿನ ಇಷ್ಟಪಟ್ಟು ಒಂದಷ್ಟು ಜನ ಅಪ್ರೋಚ್ ಮಾಡ್ಬೋದು ನಿಮಗೆ, ಅಥವಾ ನಿಮ್ಮ ವರ್ಕ್ಸ್ ನೋಡಿಬಿಟ್ಟು ಎಷ್ಟು ಹಾರ್ಡ್ ವರ್ಕ್ ಇದೆ ಈ ಒಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡೋಕ್ಕೆ, ಅದನ್ನು ನೋಡಿ ಕೂಡ ಬರ್ಬೋದು. ನಿಮ್ಮ ಕ್ರಾಫ್ಟ್ಮೆನ್ಶಿಪ್ ನೋಡ್ಬೋದು, ನಿಮ್ಮ ಸ್ಕಿಲ್ಸ್ನ ನೋಡಿ ಬರ್ಬೋದು. ಸೊ ಈ ಥರ ಬೇರೆ ಬೇರೆ ರೀಸನ್ಸ್ ಇರುತ್ತೆ. ಆಮೇಲೆ ಜೆನ್ಯೂನಾಗೆ ಹಾನೆಸ್ಟಾಗಿ ನೀವು ಸರ್ವಿಸ್ ಕೂಡ ಕೊಡಬೇಕು. ಸೊ ಸುಮ್ಮನೆ ಎಷ್ಟು ದುಡ್ಡಾಗುತ್ತೋ ಅಷ್ಟು ತೊಗೊಂಬಿಡಬೇಕು, ಆ ಥರ ಮೈಂಡ್ ಸೆಟ್ಟಲ್ಲಿ ಕೆಲಸ ಮಾಡೋಕ್ಕೆ ಹೋಗಬೇಡಿ.
ಶಾರ್ಟ್ ಟರ್ಮಲ್ಲಿ ನಿಮ್ಗೆ ಪ್ರಾಫಿಟ್ ಆದರೂ ಕೂಡ ಲಾಂಗ್ ಟರ್ಮಲ್ಲಿ ಒಳ್ಳೆಯದಲ್ಲ ಅದು. ಸೊ ಇವಾಗ ನಾನು ಏನಿದೆ ಜೆನ್ಯೂನ್ ಆಗಿ ಇಬ್ರಿಗೂ ವಿನ್ ವಿನ್ ಸಿಚುವೇಶನ್ ಥರ ಇರಬೇಕು. ಸೊ ನಾವೇನು ಟೈಮ್ ಸ್ಪೆಂಡ್ ಮಾಡ್ತೀವಿ ಅದಕ್ಕೆ ನಮಗೆ ಎಷ್ಟು ಸಿಗಬೇಕು ಅಷ್ಟನ್ನು ನಾನು ಚಾರ್ಜ್ ಮಾಡಿರೋದು. ಹಾಗೆಯೇ ಅವ್ರಿಗೂ ಕೂಡ ಅಷ್ಟೇ, ನಾನು ಇಷ್ಟು ಸ್ಪೆಂಡ್ ಮಾಡ್ತಿದ್ದೆ ಅಂದರೆ ಈ ಕ್ವಾಲಿಟಿ ಸರ್ವಿಸ್ ನನಗೆ ಸಿಗ್ತಿದೆ ಅನ್ನೋದು ಅವ್ರಿಗೂ ಕೂಡ ಇರಬೇಕು. ಸೊ ಆ ಥರ ಈಕ್ವಲ್ ಗ್ರೌಂಡ್ಸಲ್ಲಿ ನಾನು ಕೆಲಸ ಮಾಡೋದು. ಸೊ ಇದಿಷ್ಟು ಬಂದು ಈ ಕಾಮರ್ಸ್ ವೆಬ್ಸೈಟ್ ಜರ್ನಿ. ಹೋಪ್ಫುಲಿ ಇದರಿಂದ ಒಂದಷ್ಟು ಜನರಿಗೆ ಹೆಲ್ಪ್ ಆಗಿದೆ ಅನಿಸುತ್ತೆ. ಯಾವ ರೀತಿ ಒಂದು ಕ್ಲೈಂಟ್ ಆನ್ಬೋರ್ಡ್ ಮಾಡ್ಬೋದು, ಆನ್ಬೋರ್ಡ್ ಆದಾಗ ಯಾವ ರೀತಿ ತೊಗೊಂಡು ಹೋಗಬೇಕು, ಹೇಗೆ ಮಾಡ್ಬೋದು ಅನ್ನೋದು. ನಿಮ್ಗೇನಾದರೂ ಇನ್ನೂ ಡೀಟೇಲ್ಸು ಅಥವಾ ಏನೋ ಡೌಟ್ಸ್ ಇದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕೇಳ್ಬೋದು. ನನಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡ್ತೀನಿ. ಈ ವೆಬ್ಸೈಟು ಇದೆಲ್ಲ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರಿಗಾದರೂ ಇವ್ರದ್ದು ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕಂತ ಅನಿಸಿದ್ರೆ ನೀವು ಶಾಪಲ್ಲಿ ಹೋಗ್ಬಿಟ್ಟು ತೊಗೋಬೋದು. ಪ್ರಾಡಕ್ಟ್ಸ್ ಇನ್ನೂ ಅಷ್ಟೊಂದು ಅಪ್ಲೋಡ್ ಮಾಡಿಲ್ಲ. ಈ ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ನಲ್ಲಿ ಬೈ ಚಾನ್ಸ್ ಕಮ್ಮಿ ಪ್ರಾಡಕ್ಟ್ ಇದೆ ಅಂದರೆ ಇನ್ನೂ ಒಂದಷ್ಟು ದಿನ ಬಿಟ್ಬಿಟ್ಟು ನೋಡಿ. ಮೇ ಬಿ ಮಾರ್ಚ್ ಏಪ್ರಿಲ್ ಮಂತ್ ಅಷ್ಟರಲ್ಲಿ ನೋಡಿ ನೀವು ಇನ್ನೂ ಜಾಸ್ತಿ ಪ್ರಾಡಕ್ಟ್ಸ್ ಅಪ್ಲೋಡ್ ಆಗಿರ್ಬೋದು. ಇದಿಷ್ಟು ಈ ವಿಡಿಯೋನಲ್ಲಿ. ಮುಂದಿನ ವಿಡಿಯೋನಲ್ಲಿ ಸಿಗೋಣ. ಧನ್ಯವಾದಗಳು.